ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ತನ್ನವರು ಮರವೊಂದಕ್ಕೆ ಹತ್ತುಕೊಂಡು ಸುರುಳಿಯಾಗಿ ಒಮ್ಮುತ್ತಿರುವ ಸಿಗರೆಟ್ ಧೂಮವನ್ನೇ ದಿಟ್ಟಿಸುತ್ತಾ ನಿಂತಿದ್ದಾನೆ ಅವನು. ಆ ಪುಟ್ಟ ಕೊಳವೆಯ ಮೂಲಕ ಹೊಗೆ ಒಳಸೇದಿ ಹೊರ ಹಾಕುವಾಗ ಏನೋ ಸಂತೃಪ್ತಿ ಆ ಮುಖದಲ್ಲಿ. ಜೀವವೇ ನಲಿವಲ್ಲಿ ನರ್ತಿಸುತ್ತಿರುವಂತೆ ಭಾವ. ಹಾಯಾಗಿ ತನ್ನಿಷ್ಟದತ್ತ ಇಚ್ಛೆಗನುಸಾರವಾಗಿ ತೇಲುತ್ತಿರುವ ಧೂಮದಂತೆ ತನ್ನ ಮನಸ್ಸು ಹಗುರಾಗಿ ತೇಲುತ್ತಿರುವಂತೆ ಭಾಸ. ಆದರೆ ಆಗಾಗ ಆಚೀಚೆ ಹೊರಳುತ್ತಿರುವ ಕಣ್ಣುಗೋಳಿಗಳು ಕಳ್ಳನಂತೆ ಕಣ್ತಪ್ಪಿಸಿ ಚಟ ನಡೆಸುತ್ತಿದ್ದಾನೆ ಎನ್ನುವುದನ್ನು ಮಾತ್ರ ಸ್ಪಷ್ಟವಾಗಿ ತಿಳಿಸುತ್ತಿವೆ. ಹುಫ್, ಇದೊಂದು ಪುಟ್ಟ ತುಂಡಿನ ಹೊಗೆ ಎಳೆದು ಮುಗಿಸಲು ಇಷ್ಟೆತ್ತರದ ಬೆಟ್ಟ ಹತ್ತಿ ಬರಬೇಕು. ಅದರ ಜೊತೆಗೆ ತರುಣ್ ಯಾವ ಕಡೆ, ತರುಣ್ ಎಲ್ಲಿ ಹೊರಟೆ, ಅರೆ ಒಬ್ಬನೇ ಎಲ್ಲಿಗೆ ಹೊರಟೆಯೋ ಎಂಬ ದಾರಿಯುದ್ದಕ್ಕೂ ಸಿಗುವ ಒಬ್ಬೊಬ್ಬರ ಪ್ರಶ್ನೆಗೆ ಉತ್ತರ ಕೊಡುತ್ತಾ ಇಲ್ಲಿ ಬರುವ ವೇಳೆಗೆ ಬೆಳಗು ಕಳೆದು ಮತ್ತೊಮ್ಮೆ ಸೂರ್ಯನ ಉದಯವಾಗಿರುತ್ತದೆ. ಆದರೂ ಒಂದು ರೀತಿ ಮಜವಾಗಿದೆ. ದೊಡ್ಡ ದೊಡ್ಡ ಅಡ್ವೆಂಚರ್ ಮಾಡಲು ಇಂತಹ ಸಣ್ಣ ಪುಟ್ಟ ಸಾಹಸಗಳೇ ಸ್ಫೂರ್ತಿಯೇನೋ. ಹಾಗೇನು ನಾನು ಹುಟ್ಟು ಸಿಗರೆಟ್ ಪ್ರಿಯನಲ್ಲ. ಎಲ್ಲ ಅವಳಿಂದಲೇ ಶುರುವಾದದ್ದು. ಅವಳು ಬಿಟ್ಟು ಹೋದ ಮೇಲೆಯೇ ಪ್ರಾರಂಭ ಮಾಡಿದ್ದು. ಒಂದಿಷ್ಟು ಹೊತ್ತಾದರೂ ನೆಮ್ಮದಿ ಸಿಗಲೆಂದು. ಈಗ ನೆಮ್ಮದಿ ಕೆಡಿಸುವಂತಾಗಿದೆ ಈ ಅಭ್ಯಾಸ. ಸರಿಯಾಗಿ ಉಗಿಯಬೇಕೆನಿಸುವುದು ಅವಳನ್ನು ಎದುರು ನಿಲ್ಲಿಸಿಕೊಂಡು. ಆದರೆ ಇದೊಂದು ಪುಕ್ಕಲ ಹೃದಯ ಹೆದರಿ ಸಾಯುತ್ತದೆ. ಹಾಗೆಂದ ಮಾತ್ರಕ್ಕೆ ಅವಳೇನು ಕೈನಲ್ಲಿ ಲಟ್ಟಣಿಗೆ ಹಿಡಿದು ಸೆರಗನ್ನ ಸೊಂಟಕ್ಕೆ ಸಿಕ್ಕಿಸಿಕೊಂಡು ಉರಿಗಣ್ಣು ಬೀರುವ ರೌಡಿ ರಂಗಮ್ಮ ಅಲ್ಲ. ಅವಳ ಮೇಲಿನ ಒಲಿವಿಂದ ಬೆದರುವುದು ಗುಂಡಿಗೆ. ಆ ಹೆಣ್ಣು ಒಲವ ಪೂರ ಪ್ರೇಮಸೆಲೆ, ಮಮತೆಯ ಗೂಡು ನನ್ನ ಭವ್ಯ. ಹಳ್ಳಿಯಲ್ಲಿದ್ದುಕೊಂಡು ಭೂಮಿ ಉಳುವವನಾದರೂ ಸರಿಯೇ, ಪೇಟೆಯ ಗಮ್ಮಾರ ಬೇಡ. ಅದರಲ್ಲೂ ವಿದೇಶದಲ್ಲಿರುವವನಂತೂ ಬೇಡವೇ ಬೇಡ ಎಂದು ತಾಕೀತು ಮಾಡಿದ್ದಳಂತೆ ಹುಡುಗಿ. ಆದರೆ ನಮ್ಮಪ್ಪ ಅಮ್ಮನಿಗೋ ಸಂಬಂಧಿಕರ ಮದುವೆಯಲ್ಲಿ ಚಿಗರೆಯಂತೆ ಓಡಾಡುತ್ತಾ ಹಿರಿಯರಿಗೆ ಗೌರವದ ಮಾತುಗಳನ್ನಾಡುತ್ತಾ ಕಿರಿಯರತ್ತ ಸಲುಗೆಯ ನಗು ಬೀರುತ್ತಾ ಸ್ನೇಹಿತೆಯರನ್ನು ಗುಂಪು ಕಟ್ಟಿಕೊಂಡು ಮನಸ್ಫೂರ್ತಿಯಾಗಿ ನಗುತ್ತಾ ಕೆನ್ನೆಗೆಂಪಿಗೆ ಮಾಡಿಕೊಂಡ ಮೊಗ್ಗಿನ ಜಡಿಯ ಆ ಹುಡುಗಿಯೇ ಮನಸ್ಸಲ್ಲಿ ಕೂತು ಬಿಟ್ಟಿದ್ದಳು ಸೊಸೆಯೆಂದು. ನಾನಂತೂ ಮೊದಲಿನಿಂದಲೂ ಪ್ರೀತಿ ಪ್ರೇಮದಿಂದೆಲ್ಲ ದೂರ ಉಳಿದವನೇ. ಅವರ ಆಯ್ಕೆಗೆ 3 ಗಂಟು ಬಿಗಿಯುವುದೆಂದು ಹೇಳಿಬಿಟ್ಟಿದ್ದೆ. ಅವರ ಏಕಮಾತ್ರ ಪುತ್ರನ ಸಮ್ಮತಿಯ ಮಾತಿಗೆ ಆ ಜೀವಗಳ ಹೃದಯ ಕುಣಿದಾಡಿಬಿಟ್ಟಿತ್ತು. ನನ್ನದು MBA ಮುಗಿಸಿ ಮಲ್ಟಿನ್ಯಾಷನಲ್ ಕಂಪನಿಯೊಂದರಲ್ಲಿ ಕೆಲಸ. 12 ತಿಂಗಳಲ್ಲಿ ಅಮೆರಿಕಾಕ್ಕೆ ಹಾರುವವನಿದ್ದೆ ನಾನು. ಮತ್ತೆ ಇತ್ತ ಕಡೆಯೇ ಬರುವ ಯೋಜನೆಯೇನೋ ಇತ್ತು. ಆದರೂ 7-8 ತಿಂಗಳು ತಡವೇ. ನಾವೇನು ದೊಡ್ಡ ಸಾಹುಕಾರರಲ್ಲದಿದ್ದರೋ ಮನೆಯಲ್ಲೇ ದುಡಿದು ಉಣ್ಣಲು ಏನೂ ಕೊರತೆ ಇಲ್ಲ. ಜಮೀನಂತೂ ಬೇಕಷ್ಟಿದೆ. ಆದರೂ MBA ಕಲಿಯುವಾಗ ಮಾಡಿದ್ದ ಪುಟ್ಟ ಲೋನ್ ಕೂಡ 2 ವರ್ಷದ ಕೆಲಸದ ಸಂಬಳದಲ್ಲಿ ತೀರಿ ಹೋಗಿತ್ತು. ಮತ್ತು ದುಡಿಯಬೇಕೆನ್ನುವ ಹಂಬಲ, ಹುರುಪು, ಜೊತೆಗೆ ವಿದೇಶವನ್ನು ನೋಡಬೇಕು, ಅಲ್ಲಿನ ಜೀವನ ಅನುಭವಿಸಬೇಕು ಎನ್ನುವ ತುಡಿತ, ನನ್ನ ಶ್ರಮವೂ ಸೇರಿ ಅಂತೂ ಕಂಪನಿ ವತಿಯಿಂದ ವಿದೇಶದ ಅಂಗಳಕ್ಕೆ ಕಾಲಿಡುವವನಿದ್ದೆ. ಅಪ್ಪ ಅವಳ ಮನೆಯಲ್ಲಿ ವಿಚಾರಿಸಿದಾಗ ಅವಳ ಷರತ್ತು ತಿಳಿಯಿತು. ಇದೆಲ್ಲ ಆಗುವುದಲ್ಲ, ಇಷ್ಟಕ್ಕೆ ಬಿಡಿ ಎಂದರೂ ಕೇಳಲಿಲ್ಲ. ಅದೇನೋ ಹೇಳುತ್ತಾರಲ್ಲ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಲಯಾಂ ಎಂದು. ನನ್ನ ಸಂಗಾತಿ ಅವಳೇ ಆಗಬೇಕೆಂದು ನಿರ್ಧಾರ ಆಗಿ ಹೋಗಿತ್ತೆಂದು ಕಾಣುತ್ತದೆ. ಅವಳ ತಂದೆ ಪರಿಚಯಸ್ಥರಲ್ಲಿ ನನ್ನ ಬಗ್ಗೆ, ಮನೆಯವರ ಬಗ್ಗೆ ವಿಚಾರಿಸಿದಾಗ ಹುಡುಗ ಗುಣವಂತ, ಸಂಸ್ಕಾರವಂತರ ಮನೆ ಎಂದು ತಿಳಿದವರೆಲ್ಲ ಬಾಯ್ತುಂಬ ಹೊಗಳಿದ ಮೇಲೆ ಅವಳಪ್ಪನಿಗೂ ಸಂಬಂಧ ಕಳೆದುಕೊಳ್ಳುವ ಇಚ್ಛೆಯಾಗಲಿಲ್ಲ ಅನಿಸುತ್ತೆ. ಒಮ್ಮೆ ಹುಡುಗನನ್ನು ನೋಡಿ ಮಾತನಾಡಿಬಿಡು, ಒಪ್ಪಿಗೆ ಆಗದಿದ್ದರೆ ಏನೂ ತಕರಾರಿಲ್ಲ ಎಂದು ಮಗಳನ್ನು ಹೇಗೋ ಪೂಸಿ ಹೊಡೆದು ಒಪ್ಪಿಸಿಯೂ ಬಿಟ್ಟರು. ನಾವೆಲ್ಲ ಕುಳಿತು ಮಾತನಾಡುತ್ತಿರುವಾಗ ಕದ್ದು ನನ್ನನ್ನೇ ನೋಡುತ್ತಿತ್ತು ಹುಡುಗಿ. ಸರಿಯಾಗಿ ನೆನಪಿದೆ ಈ ತಲೆಯಲ್ಲಿ. ನಾನೇನೂ ಕಡಿಮೆಯವನಲ್ಲ. ಅವಳಮ್ಮನ ಹಿಂದೆ ಬಚ್ಚಿಟ್ಟುಕೊಂಡಂತೆ ನಿಂತಿದ್ದ ಅವಳ ಕಡೆಯೇ ಹೊರಳುತ್ತಿತ್ತು ಕಣ್ಣುಗಳು ಬೇಡ ಬೇಡವೆಂದರು. ನನ್ನಪ್ಪ ಅಮ್ಮನನ್ನೇ ಪಟಾಯಿಸಿದ ಹುಡುಗಿ ಅವಳು. ಇನ್ನು ನನ್ನ ಸೆಳೆಯದೇ ಇರುತ್ತಾಳೆಯೇ? ನೋಡಲು ಅಪ್ರತಿಮ ಸುಂದರಿ ಅಲ್ಲದಿದ್ದರೋ ಲಕ್ಷಣವಿತ್ತು ಮಗದಲ್ಲಿ. ಅಂದು ತೊಟ್ಟಿದ್ದ ಆಕಾಶ ಬಣ್ಣದ ಸೀರೆಯಲ್ಲಂತೂ ನೀಲಿ ಬಾನಿನಲ್ಲಿ ಕುಳಿತ ಚಂದ್ರಮನ ಚೂರು.
ಅವಳು ಒಪ್ಪದಿದ್ದರೆ ಅಮೆರಿಕಾಗೆ ಹೋಗುವ ಪ್ಲಾನನ್ನೇ ಕ್ಯಾನ್ಸಲ್ ಮಾಡಿ ಬಿಟ್ಟರಾಯಿತು ಎಂದೆಲ್ಲ ಯೋಚನೆ ಬಂದು ಬಿಟ್ಟಿತ್ತು ತಲೆಯಲ್ಲಿ. ಹೇಗೋ ಸಂಭಾಳಿಸಿ ಸುಧಾರಿಸಿಕೊಂಡೆ ನನ್ನನ್ನೇ ನಾನು. ಅಷ್ಟು ಸುಲಭದಲ್ಲಿ ಗತ್ತು ಬಿಡಲಾಗುವುದಿಲ್ಲವಲ್ಲ. ಅದರಲ್ಲೂ ನನ್ನ ಚಿಕ್ಕ ವಯಸ್ಸಿನಿಂದ ಮನಸ್ಸಲ್ಲಿ ಕುಳಿತು ಹೋದ ಕನಸದು. ಆ ಕೇದಿಗೆ ಗರಿಯ ಅಂಚಿನ ಚೂಪು ಕೂದಲುಗಳ ಹೊತ್ತ ರೆಪ್ಪೆಯಡಿ ಕುಳಿತ ಕಣ್ಣುಗಳು, ಕಿರುನಗುವನ್ನು ಬಂಧಿಸಲು ಹಾತೊರೆಯುತ್ತಿದ್ದ ಕೆಂದುಟಿಗಳು. ಅದಾಗಲೇ ನನ್ನವಳಿಗೆ ನನ್ನ ಮೇಲೆ ಮನಸ್ಸಾಗಿದೆ ಎಂದು ತಿಳಿಸುತ್ತಿದ್ದರೂ ಏನೋ ಚಡಪಡಿಕೆ. ಅಲ್ಲಿಯವರೆಗೂ ಕನ್ನಡಿಯಲ್ಲಿ ಸರಿಯಾಗಿ ಮುಖ ಕೂಡ ನೋಡಿಕೊಂಡಿರಲಿಲ್ಲ ನಾನು. ಕಾಲೇಜ್ನಲ್ಲಿ, ಆಫೀಸ್ನಲ್ಲಿ ಹುಡುಗಿಯರು ಲೈನ್ ಹೊಡೆಯುವಾಗ ಗೆಳೆಯರು ಕಿಚಾಯಿಸುತ್ತಾ ಹೊಗಳುತ್ತಿದ್ದ ನನ್ನ ಅಂದವನ್ನು ನೆನೆದವನಿಗೆ ಆ ಕ್ಷಣಕ್ಕೆ ಸಣ್ಣ ಗರ್ವವಿಣುಕಿದ್ದು ಸುಳ್ಳಲ್ಲ. ಅಂತೂ ನಮ್ಮಿಬ್ಬರಿಗೆ ಮಾತನಾಡುವ ಅವಕಾಶ ಕೊಟ್ಟಿದ್ದರು ತಮ್ಮ ಮುಗಿಯದ ಹರಟೆಯ ನಡುವೆ. ಆದರೂ ಏನೆಂದು ಮಾತನಾಡುವುದು? ಅವಳಿಗೂ ಸಂಕೋಚ ಚೂರು ಜಾಸ್ತಿಯೇ. ಕೊನೆಗೂ ಇಬ್ಬರ ಮಾತುಕತೆಯ ನಂತರ ನಾನು ಸ್ವಲ್ಪ ತಿಂಗಳು ಕಳೆದು ಭಾರತಕ್ಕೆ ಬರುವವನೆಂದು ಭರವಸೆ ನೀಡಿದ ಮೇಲೆಯೇ ಸಂಪೂರ್ಣ ಒಪ್ಪಿದ್ದು ಅವಳು. ನಮ್ಮಿಬ್ಬರ ನಗುಮುಖವೇ ಉತ್ತರ ನೀಡಿದರೋ ಮತ್ತೊಮ್ಮೆ ಸಮ್ಮತಿ ಕೇಳಿದರು ಹಿರಿಯರು. ಇಬ್ಬರೂ ತಲೆಯಾಡಿಸಿ ಬಿಟ್ಟಿದ್ದೆವೋ ಒಪ್ಪಿಗೆ ಎಂಬಂತೆ. ಆಗಲೇ ಅವಳಿಗೆ ತಂಗಿಯಿಂದ ಸಣ್ಣ ಛೇದಿಸುವಿಕೆ ನಡೆಯುತ್ತಿದ್ದದ್ದು ನನ್ನ ಗಮನಕ್ಕೆ ಬಂದು ನಕ್ಕಿದ್ದೆ. ಮೊಬೈಲ್ ನಂಬರ್ನ ವಿನಿಮಯ ಆದ ಮೇಲಿಂದಲಂತೂ ಹಿಡಿಯುವವರು ಇರಲಿಲ್ಲ ನಮ್ಮನ್ನು. ಒಳ್ಳೆಯ ಹುಡುಗ ಎನ್ನಿಸಿಕೊಂಡವನ ಮೇಲೆ 108 ದೂರಗಳು ಬರತೊಡಗಿದ್ದವು ಅವಳ ತಂಗಿಯಿಂದ. ಭಾವನಿಂದಲೇ ಅಕ್ಕ ನನ್ನೊಡನೆ ಮಾತಿಗೆ ಸಿಗುವುದಿಲ್ಲ. ಭಾವನ ಗುಂಗಲ್ಲೇ ಅಕ್ಕ ಪೆದ್ದು ಪೆದ್ದಾಗಿ ಆಡುತ್ತಾಳೆ. ಹಬ್ಬ ಒಂದೇ ಎರಡೆ ನನ್ನೊಡನೆ ಹೇಳಿ ನಗುತ್ತಿದ್ದಳು ಭವ್ಯ. ಸಣ್ಣಗೆ ನಿಶ್ಚಿತಾರ್ಥವೊಂದನ್ನು ಶಾಸ್ತ್ರಕ್ಕೆ ಮುಗಿಸಿ ಆಡಂಬರದ ಮದುವೆಯೂ ನಡೆದು ಹೋಯಿತು. ಮದುವೆಯ ಹಿಂದಿನ ರಾತ್ರಿ ಎಂಥದ್ದೋ ಪುಳಕ ಎದೆಯ ತುಂಬ. ಎಂದಿಗೂ ಅಂತಹ ಅನುಭವವಿರಲಿಲ್ಲ. ನಿದ್ದೆಯೂ ಕಾಡಿಸತೊಡಗಿತ್ತು. ಪುಂಡ ಸ್ನೇಹಿತರಂತೆ. ಮದುವೆಯ ದಿನವಂತೂ ಅದ್ಭುತವಾಗಿ ಕಂಡುಬಿಟ್ಟಿದ್ದಳು ನನ್ನವಳು. ಎದೆಯಲ್ಲಿ ದಮ್ದಾಲೆ ಹುಯ್ಯತೊಡಗಿದ್ದ ಅನುರಾಗದ ಅಲೆಗಳನ್ನು ಬಡಿದು ಸುಮ್ಮನಿರಿಸಲು ಅದೆಷ್ಟು ಕಷ್ಟಪಟ್ಟಿದ್ದೇನೋ ನನಗೆ ಗೊತ್ತು. ಒಂದೊಂದೇ ಶಾಸ್ತ್ರಗಳು ಕಳೆಯುತ್ತಿದ್ದಂತೆ ಸುಸ್ತು ಬೆಂಬಿಡದೆ ಬರಹತ್ತಿತ್ತು. ಮದುವೆ ಆಗುವವರೆಗೂ ಸುತ್ತಾಟ ಚೆಲ್ಲಾಟ ಏನಿರಲಿಲ್ಲ ನಮ್ಮ ನಡುವೆ. ಆದರೂ ಬಹಳಷ್ಟು ಹತ್ತಿರವಾಗಿ ಹೋಗಿತ್ತು ಇಬ್ಬರ ಮನಸ್ಸು. ಅವಳದು ಪರಿಶುದ್ಧ ಒಲವು ನನ್ನತ್ತ. ನನಗೂ ಅವಳೆಂದರೆ ಬೆಟ್ಟದಷ್ಟು ಇಷ್ಟವೇ. ಇಬ್ಬರಿಗೂ ಆ ದಿನ ಏಕಾಂತ ದೊರಕಿದ್ದು ರಾತ್ರಿಯೇ. ಮೊದಲ ರಾತ್ರಿಗೆಂದು ಸಿದ್ಧವಾದ ಕೋಣೆಯಲ್ಲಿ. ದಿನಗಳು ಬಹಳ ಸುಂದರವಾಗಿ ಸಾಗತೊಡಗಿದ್ದವು. ನನಗೆ ತಕ್ಕನಾದ ಮಡದೆ, ಮನೆಗೆ ಸೂಕ್ತ ಸೊಸೆಯಾಗಿ ತನ್ನ ಜವಾಬ್ದಾರಿಯನ್ನು ಒಪ್ಪವಾಗಿ ಸಂಭಾಳಿಸಿ ಎಲ್ಲರ ಮನಗೆದ್ದು ಬಿಟ್ಟ ಹುಡುಗಿ ಅವಳು. ನನ್ನೊಡನೆ ಕೀಟಲೆ ಮಾಡುತ್ತಾ ಕೆಣಕಿ ಮುದ್ದಿಸಿಕೊಳ್ಳುವ ಹೆಣ್ಣು. ಅಪ್ಪ ಅಮ್ಮನ ಎದುರು ಅಷ್ಟೇ ಸಭ್ಯ ಸೊಸೆ. ಮನೆಗೆ ಬಂದ ಅತಿಥಿಗಳೊಟ್ಟಿಗೆ ಚಂದದ ನಗು ಹೊತ್ತು ಕುಶಲ ಮಾತು. ನನ್ನ ಆಫೀಸ್ ಕೆಲಸದಲ್ಲೂ ತನಗೆ ತಿಳಿದಷ್ಟು ಸಹಾಯ ನೀಡುತ್ತಾ ಕೆಲವೊಮ್ಮೆ ನಾನು ಅತಿಯಾಗಿ ಟೆನ್ಷನ್ನಲ್ಲಿದ್ದಾಗ ಬ್ರಷ್ಗೆ ಪೇಸ್ಟ್ ಹಾಕುವುದರಿಂದ ಹಿಡಿದು ತಿಂಡಿಯನ್ನು ಬಾಯಿಗೆ ಹಾಕುವಷ್ಟರವರೆಗೆ ವೈಯಕ್ತಿಕ ಕೆಲಸಗಳನ್ನು ಮಾಡಿಕೊಡುತ್ತಾ ಒಮ್ಮೊಮ್ಮೆ ನನ್ನನ್ನು ಅಳಿಸಿ ಮುದ್ದು ಮಾಡುತ್ತಿದ್ದಳು. ಅಂತೂ ವೀಸಾ ಬಂದು ಬಿಟ್ಟಿತ್ತು. ಜೊತೆಗೆ ನಾನು ಹೊರಡುವ ದಿನವೂ. ಅವಳತ್ತಿನ್ನೂ ವೀಸಾ ಆಗಿರದಿದ್ದರಿಂದ 1 ತಿಂಗಳ ಮಟ್ಟಿಗೆ ತಡವಾಗುವುದಿತ್ತು. ಕಣ್ಣುಕೊಳ ಪೂರ್ತಿ ಭರ್ತಿಯಾಗಿ ಹೋಗಿದ್ದರೂ ತೋರಿಕೆಯ ನಗು ಮುಖದ ತುಂಬ ಹರಡಿಕೊಂಡೇ ಕಳುಹಿಸಿಕೊಟ್ಟಿದ್ದಳು. ಮತ್ತೊಂದು ತಿಂಗಳಲ್ಲಿ ಅವಳು ಅತ್ತಲೇ ಹಾರಿ ಬಂದಿದ್ದಳು. ಅಂತೂ ವಿರಹ ವೇದನೆಗೆ ಕತ್ತರಿ ಬಿದ್ದಿತ್ತು. ಬಂದ ಮೊದಲ ದಿನವಂತೂ ಮನಸ್ಸೋ ಇಚ್ಛೆ ಮುದ್ದಿಸಿಬಿಟ್ಟಿದ್ದೆ ನನ್ನವಳನ್ನು. ಈಗ ನಮ್ಮ ಅಮೆರಿಕ ಅಧ್ಯಾಯ ಪ್ರಾರಂಭವಾಗಿತ್ತು. ಪ್ರತಿ ಸಂಜೆ ಹತ್ತಿರದ ಬೀಚ್ನ ಮರಳ ದಿನ್ನೆಯ ಮೇಲೆ ಕೈ ಹಿಡಿದು ಓಡಾಟ. ತನ್ನತ್ತಲೇ ಬೆನ್ನಟ್ಟಿ ಬರುವ ಅಲೆಯೊಟ್ಟಿಗೆ ತಾನು ಓಡುತ್ತಾ ತಾನು ನೆನೆದು ಒದ್ದೆಯಾಗುವುದಲ್ಲದೆ ನನ್ನನ್ನು ಪೂರ್ತಿ ಒದ್ದೆ ಮಾಡಿ ಹುಸಿಕೋಪ ತೋರುವ ನನ್ನೆದುರು ಕಿವಿ ಹಿಡಿದು ಬಸ್ಕಿ ಹೊಡೆದು ಒಲೈಸುತ್ತ. ಅಂತೂ ಒಂದು ಗಳಿಗೆಯೂ ಬಿಟ್ಟಿರಲಾರದಂತೆ ಆವರಿಸಿಬಿಟ್ಟಿದ್ದಳು ನನ್ನ. ಇದರ ನಡುವೆ ನಾನಿಲ್ಲದಾಗ ಮನೆಯವರ ನೆನಪಲ್ಲಿ ದಿನಾಲೂ ಅವಳ ಅಳು ನಿಂತಿರಲಿಲ್ಲ 1 ತಿಂಗಳವರೆಗೂ. ಆದರೂ ಅವಳಿಗಲ್ಲಿ ಅಡ್ಜಸ್ಟ್ ಆಗುವುದು ತುಂಬಾನೇ ಕಷ್ಟವಾಗಿ ಹೋಗಿತ್ತು. 3 ಹೊತ್ತು ಆಯಾಗಿ ಬೆಟ್ಟ ಹೊಲ ತೋಟ ಎನ್ನುತ್ತಾ
ತಿರುಗುತ್ತಾ ಮನೆಯವರೊಟ್ಟಿಗೆ ಕೆಲಸದವರನ್ನು ಬಿಡದಂತೆ ಹರಟೆ ಹೊಡೆಯುತ್ತಾ ಕೂರುವ ಆ ಸ್ನೇಹ ಜೀವಿಗೆ ಬಂಧಗಳಿಗೆ ಬೆಲೆ ಇಲ್ಲದ ಆ ವಾತಾವರಣ ಹಿಡಿಸಿರಲೇ ಇಲ್ಲ. ಪ್ರತಿದಿನ ಕೇಳುವಳು, ಇನ್ನೆಷ್ಟು ತಿಂಗಳು ಭಾರತಕ್ಕೆ ಹೋಗಲು ಎನ್ನುತ್ತಾ. ಅತ್ತ ಅಪ್ಪ ಅಮ್ಮ ಕೂಡ ಪ್ರತಿ ಬಾರಿ ಕರೆ ಮಾಡಿದಾಗ ಕೇಳುತ್ತಿದ್ದದ್ದು ಅದೇ ಪ್ರಶ್ನೆ. ಹುಟ್ಟಿದ ರಾಭ್ಯ ಅವರಿಂದ ಇಷ್ಟು ದೂರ, ಅದು ಇಷ್ಟು ದಿನಗಳ ಕಾಲ ಎಂದೆಂದೂ ಇರಲಿಲ್ಲ. ನನಗೂ ಅವರನ್ನೆಲ್ಲ ಕಾಣದೆ ಬೇಸರ ಬಂದಿದ್ದರೂ ಆಫೀಸ್ ಕೆಲಸ, ನನ್ನವಳ ಸಂಗ ಮರೆಸಿ ಹಾಕಿಬಿಡುತ್ತಿತ್ತು ಅದನ್ನು. ಅಲ್ಲಿದ್ದರೂ ನಮ್ಮ ಆಚಾರಗಳನ್ನು ಬಿಡಲಿಲ್ಲ ಅವಳು. ದಿನಾಲು ನನ್ನ ಹಿಡಿತದಿಂದ ಬೇಗನೆ ತಪ್ಪಿಸಿಕೊಂಡು ಹೇಳುವಳು. ಸ್ನಾನ ಮುಗಿಸಿ ದೇವರೆದರು ತನ್ನ ಅನುಷ್ಠಾನವೆಲ್ಲ ಮುಗಿದ ಮೇಲೆಯೇ ತಿಂಡಿ, ಅದು ದೇವರೆದರು ನೈವೇದ್ಯವಾದ ಮೇಲೆಯೇ. ದೊಡ್ಡ ಜಡ್ಡು ನಾನು. ನನ್ನನ್ನು ಏಳಿಸಿ ದೇವರ ಮುಂದೆ ಕೂರಿಸುವಳು. ಅಮ್ಮ ಚಿಕ್ಕಂದಿನಲ್ಲಿ ದೊಡ್ಡ ಕಣ್ಣು ಮಾಡಿ ಗದರಿ ದೇವರ ನಾಮ ಹಾಡಿಸುತ್ತಿದ್ದ ನೆನಪಾಗುತ್ತಿತ್ತು ನನಗೆ. ನಾನಂತೂ ಒಂದು ಸಣ್ಣ ರೆಸ್ಟ್ರಿಕ್ಷನ್ ಹಾಕಿದವನಲ್ಲ ಅವಳಿಗೆ. ಯಾವ ಬಟ್ಟೆ ತೊಡಲಿ, ಯಾವ ಅವತಾರದಲ್ಲಿರಲಿ ನಾನೇನೂ ಪ್ರಶ್ನಿಸಿದವನಲ್ಲ. ಆದರೆ ಅವಳಿಗೆ ಅವಳೇ ನಿರ್ಬಂಧ ಹೇರಿಕೊಂಡು ಬಿಟ್ಟಿದ್ದಳು. ಮನೆಯಿಂದ ಹೊರ ಹೋಗುವಾಗ ಎಂದೂ ಮೊಣಕಾಲಿಗೆ ಮೇಲಿನ ಬಟ್ಟೆ ತೊಟ್ಟವಳಲ್ಲ. ಅವಶ್ಯಕತೆಗಿಂತ ಹೆಚ್ಚಿನ ಖರ್ಚಂತೂ ಇಲ್ಲವೇ ಇಲ್ಲ. ಒಮ್ಮೊಮ್ಮೆ ನಾನೇ ಗದರಿದರೆ ಇಷ್ಟಪಟ್ಟಿದ್ದನ್ನು ಖರೀದಿಸುತ್ತಿದ್ದಳು ಅನುಮಾನಿಸುತ್ತಲೇ. ಪಾರ್ಟಿ ಪಬ್ಬು ಎಂದರೆ ಕಿಲೋಮೀಟರ್ನಷ್ಟು ದೂರ ಓಡುವಳು. ನಾನೇ ಒಮ್ಮೆ ಒಂದು ಪೆಗ್ಗೇರಿಸಿ ಬಂದು ಬಿಟ್ಟಿದ್ದಾಗ 3 ದಿನ ಮಾತು ಬಿಟ್ಟು ಬಿಟ್ಟಿದ್ದಳು. ಹೇಗೋ ಸಮಾಧಾನಿಸುವಷ್ಟರಲ್ಲಿ ಸಾಕು ಸಾಕಾಗಿ ಹೋಗಿತ್ತು ನನಗೆ ಅವಳ ನಿಲ್ಲದ ಕಣ್ಣೀರನ್ನು ನೋಡಿ. ಆದರೂ ಸುತ್ತಲಿನವರು ಅವಳ ಸ್ನೇಹಿತರೆ. ತನ್ನತನವನ್ನು ಎಂದೂ ಬಿಡದವಳು ಅವಳಾದರೂ ಇನ್ನೊಬ್ಬರ ಸಂಸ್ಕೃತಿಗೆ ವಿಚಾರಕ್ಕೆ ಅಷ್ಟೇ ಬೆಲೆ ಕೊಡುವವಳು. ಗೌರವಿಸಿ ಮಾತನಾಡುವಳು, ಆತ್ಮೀಯತೆಯಿಂದ ಹರಟುವಳು. ನಾನು ವಾಪಸ್ಸು ಭಾರತದಲ್ಲಿ ನೆಲೆಸುವ ವಿಷಯದಲ್ಲಿ ಮಾತ್ರ ಅವಳ ತದ್ವಿರುದ್ಧ. ಚಿಕ್ಕವನಿದ್ದಾಗಿನಿಂದಲೂ ದೊಡ್ಡಪ್ಪನವರಿಂದ ಹಿಂಸೆ, ಪಂಚಾಯಿತಿಯ ಗಲಾಟೆ, ಕೆಲಸದಾಳುಗಳ ಸಂಬಳದ ತಕರಾರು, ನೆರೆಹೊರೆಯವರ ಸಣ್ಣ ಪುಟ್ಟ ಕಾದಾಟಗಳು ಎಲ್ಲರ ಮನೆಯಲ್ಲೂ ಸಾಮಾನ್ಯವಾದರೂ ಇವೆಲ್ಲ ಕಿರಿಕಿರಿ ಹುಟ್ಟಿಸುತ್ತಿದ್ದ ವಿಷಯಗಳು ನನ್ನಲ್ಲಿ. ಆದರೆ ಅಲ್ಲಿ ಅದೇನೂ ತೊಂದರೆಯೇ ಇರಲಿಲ್ಲ ನನಗೆ ಸದ್ಯಕ್ಕೆ. ಅದೇಕೋ ಮತ್ತೆ ಭಾರತಕ್ಕೆ ಹೋಗುವುದಕ್ಕಿಂತ ಈ ಜೀವನವೇ ಲೇಸು. ಇಲ್ಲಿಯೇ ಸೆಟಲ್ ಆಗಿಬಿಡುವ ಎನ್ನುವ ಆಸೆ ದಿನ ದಿನವೂ ಬಲವಾಗಿ ಬೇರೂರತೊಡಗಿತ್ತು ನನ್ನಲ್ಲಿ. ಅವಳಿಗೆ ತಿಳಿಯದೆಯೇ ಎಲ್ಲ ತಯಾರಿ ಮಾಡಿಕೊಳ್ಳತೊಡಗಿದ್ದೆ. ಹಾಗೇನೂ ಅಲ್ಲಿನ ಸಂಬಂಧವೆಲ್ಲ ತೊಡೆದುಕೊಳ್ಳುವ ನಿರ್ಧಾರವಲ್ಲ. ಆದರೂ ಆ ಜಮೀನಿಗೆ ಬಾವಿ ವಾರಸುದಾರ ನಾನೇ ಅಲ್ವಾ. ಅದನ್ನೆಲ್ಲ ನೋಡಿಕೊಳ್ಳುವ ಆಸಕ್ತಿಯಂತೂ ಇರಲಿಲ್ಲ ನನ್ನಲ್ಲಿ. ವರ್ಷಗಳು ಸರಸರನೆ ಕಳೆದು ಹೋಗಿ 2 ಕ್ಯಾಲೆಂಡರ್ ಬದಲಾಗಿ ಹೋಗಿತ್ತು. ನಾನು ಭಾರತಕ್ಕೆ ಹೋಗದೇ ಸಹ ಬೇಕೆಂದು ಮಾಡಿಕೊಂಡಿದ್ದಲ್ಲ. ಕೆಲವೊಂದು ಅನಿವಾರ್ಯತೆಗಳು ತಡೆದಿದ್ದವು. ನನ್ನೆಡೆಗಿನ ಪ್ರೀತಿ ಹಾಗೇ ಇದ್ದರೂ ಮರಳಿ ಗೂಡು ಸೇರುವ ಬಯಕೆ ದಿನ ದಿನವೂ ಹೆಚ್ಚುತ್ತಲೇ ಹೋಗತೊಡಗಿತ್ತು. ಭವ್ಯಾಳಲ್ಲಿ ಪೀಡಿಸುತ್ತಿದ್ದಳು, ರೇಗಾಡುತ್ತಿದ್ದಳು. ಹೆಚ್ಚು ಹೊತ್ತು ನಿಲ್ಲುವ ಕೋಪವಲ್ಲ ಅವಳದು. ಸಾರಿ, ಅವಳೇ ಬಂದು ಮುದ್ದಿಸಿ ಹೇಳುವಳು, ಇನ್ನೊಂದೆರಡು ತಿಂಗಳು ಬಿಟ್ಟು ಹೊರಡುವ, ಅಷ್ಟೇನು ಅರ್ಜೆಂಟ್. ನಮ್ಮ ಪಾಪವಿಗೂ ಅಮೇರಿಕಾ ಕಾಣಿಸುವುದು ಬೇಡ್ವಾ? ಆಮೇಲೆ ಅದು ದೂರಿದರೆ ನೀನೇ ಹೊಣೆಗಾರ್ತಿಯಾಗಿರುತ್ತಿ ಎಂದರೆ ಸಾಕು. ನಾಚಿ ಉಸಿಮುನಿಸಿನಿಂದ ನನ್ನ ಉದ್ದುದ್ದದ ಕೂದಲ ಜೊಂಪೆಯನ್ನು ಕೈನಲ್ಲಿ ಹಿಡಿದು ಜಗ್ಗಾಡಿ ಬಿಡುವಳು. ದಪದಪ ಬಾರಿಸುವಳು. ನೋವಾದರೂ ಹಿತವಾಗಿರುತ್ತಿತ್ತು. ಹೇಗೋ ಬಗೆ ಬಗೆಯ ಭರವಸೆಯ ಮಾತುಗಳಿಂದ 2 ವರ್ಷ ಸಂಪಾಲಿಸಿದ್ದೆ. ನಾನಿಲ್ಲೇ ಸೆಟಲ್ ಆಗಿಬಿಡಲು ಅವಣಿಸುತ್ತಾ ಎಲ್ಲ ಸಿದ್ಧತೆ ನಡೆಸುತ್ತಿದ್ದೀನಿ ಎಂದು ತಿಳಿದು ಹೋದರೆ ಬೇಸರದಲ್ಲಿ ಬಾಡಿ ಹೋಗುವ ಅವಳ ಮುಖ ನೆನದೆ ಹೇಳುವ ಮನಸ್ಸಾಗುತ್ತಿರಲಿಲ್ಲ. ಎಲ್ಲ ಸರಿಯಾಗಿ ಸುಸೂತ್ರವಾಗಿ ನಡೆಯುತ್ತಿತ್ತು. ಅವಳ ತಂಗಿಯ ಮದುವೆ ಫಿಕ್ಸ್ ಆಗುವವರೆಗೆ. ಒಂದು ರೀತಿ ನನ್ನ ನಾದಿನಿಯ ಮದುವೆಯೇ ವಿಲನ್ ನನ್ನ ಪಾಲಿನದು. ಆ ದಿನ ಖುಷಿಯಲ್ಲಿ ಬಂದು ಅರುಹಿದ್ದಳು ತಂಗಿಯ ಮದುವೆ ಫಿಕ್ಸ್ ಆದ ಬಗ್ಗೆ. ತರುಣ್, ಮುಂದಿನ ತಿಂಗಳೇ ಮದುವೆ. ಇನ್ನು 35 ದಿನಗಳಷ್ಟೇ ಬಾಕಿ ಉಳಿದಿರುವುದು. ಹೊರಡಲು ಏನೇನು ಪ್ರೊಸೀಜರ್ ಬೇಕೋ ಎಲ್ಲವನ್ನೂ ಶುರು ಮಾಡಿಬಿಡು. 15 ದಿನ ಮೊದಲಂತೂ ಇರಲೇಬೇಕು ಅಲ್ಲಿ, ಹುಮ್ಮಸ್ಸಿನಲ್ಲಿ ಹೇಳಿದ್ದಳು. ಆಗಲೇ ಅವಳ ಪ್ಯಾಕಿಂಗ್ ಆರಂಭವಾಗಿ ಬಿಟ್ಟಿತ್ತು. ಅಷ್ಟು ಬೇಗ ಹೋಗಿ ಏನು ಮಾಡುವುದಿದೆ ನಿನಗೆ? ಚಪ್ಪರ ಹಾಕುವವಳ ನೀನು?
2 ದಿನ ಮೊದಲು ಅಲ್ಲಿದ್ದರೆ ಸಾಕು ಎಂದು ಬಿಟ್ಟೆ. ನನಗೆ ಆಫೀಸ್ ಕೆಲಸವೇ ಮುಖ್ಯ, ಸಂಬಂಧಗಳಿಗಿಂತ ಎನ್ನುವ ಮನಸ್ಥಿತಿ ತಲುಪಿಬಿಟ್ಟಿದ್ದೇನೇನೋ. ಅದು ಯಾರದ್ದೋ ಅಪರಿಚಿತರ ಮದುವೆ ಅಲ್ಲ ತರುಣ್, ನನ್ನ ಸ್ವಂತ ತಂಗಿಯ ಮದುವೆ. ಬೇಕಾದಷ್ಟು ಕೆಲಸಗಳಿರುತ್ತವೆ, ಎಲ್ಲರೂ ಸೇರುತ್ತಾರೆ. ಎಷ್ಟು ಎಂಜಾಯ್ ಮಾಡಬೇಕು ಗೊತ್ತಾ? ಅದು ಬೇರೆ 2 ವರ್ಷಗಳಾಗಿ ಹೋಗಿದ್ದಾವೆ ಊರಿನ ಕಡೆ ಹೋಗದೆ. ಅತ್ತೆ ಮಾವ ಎಷ್ಟು ಆಸೆಯಲ್ಲಿರುತ್ತಾರೆ, ಮಗ ಸೊಸೆ ಬರುತ್ತಾರೆ ಎಂದು. ಏನೂ ತಿಳಿಯುವುದಿಲ್ಲ ನಿನಗೆ. ನೀನು ಯಾವಾಗ ಬೇಕಾದರೂ ಬಾ, ನಾನಂತೂ 15 ದಿನ ಮೊದಲೇ ಇರಬೇಕು ಅಲ್ಲಿ. ಖಡಾಖಂಡಿತವಾಗಿ ಹೇಳಿಬಿಟ್ಟವಳ ಮಾತಿಗೆ ಒಲ್ಲೆ ಎನ್ನಲು ಅವಕಾಶವೇ ಇರಲಿಲ್ಲ. ಅಂತೂ ತಯಾರಿ ನಡೆಸಲು ಶುರು ಮಾಡಿದೆ. ನಾನು ಹೋಗುವುದಕ್ಕಲ್ಲ, ಭವ್ಯಾಳನ್ನು ಕಳುಹಿಸಲು. ಅವಳಿಲ್ಲದೆ ಅಷ್ಟು ದಿನ ಹೇಗಿರುವುದು ಎಂಬ ಚಿಂತೆಯಲ್ಲೇ ಇದ್ದವನ ಬಳಿ ಆ ದಿನ ಬಿರುಗಾಳಿಯಂತೆ ತೂರಿ ಬಂದಿದ್ದಳು. ನನ್ನೊಡನೆ ಹೊರಡಲು ನೀನು ಸಿದ್ಧತೆ ಮಾಡಿಕೊ ಎಂದ ಮಾತಿನಲ್ಲಿ ಎಂದಿನ ಮೃದುತ್ವ ಇಲ್ಲದಿರುವುದು ಗಮನಕ್ಕೆ ಬಂದರೂ ತಳ್ಳಿ ಹಾಕಿದೆ. ಇಷ್ಟು ಬೇಗ ಬರಲು ಸಾಧ್ಯವೇ ಇಲ್ಲ, ನೀನೊಬ್ಬಳು ಹೋಗು. ನಾಂದಿಯ ಹಿಂದಿನ ದಿನ ಪಕ್ಕಾ ಅಲ್ಲಿರುತ್ತೇನೆ ಎಂಬ ಭರವಸೆಯ ಮಾತು ಆ ದಿನ ಅವಳು ಒಪ್ಪಲಿಲ್ಲ. ಆಗಲೇ ನಂಬಿಕೆ ಕಳೆದುಕೊಂಡು ಬಿಟ್ಟಿದ್ದೆ ಅವಳೆದುರಿನಲ್ಲಿ ಎಂಬುದು ತಿಳಿದಿರದ ವಿಷಯ ನನಗೆ. ನಾನು ಹೇಳುತ್ತಿರುವುದು ಮದುವೆಗಲ್ಲ, ಪರ್ಮನೆಂಟಾಗಿ ಈ ದೇಶ ಬಿಟ್ಟು ನಮ್ಮ ದೇಶಕ್ಕೆ ಹೋಗುವ ಬಗ್ಗೆ. ಅವಳಂದಾಗ ಚೂರು ಗಾಬರಿಯಾದೆ. ಆದರೂ ಸವರಿಸಿಕೊಂಡು ಸಮಾಧಾನಿಸಲು ನೋಡಿದೆ ಅವಳನ್ನು. ಕಂಪನಿ ತೆಗೆದುಹಾಕುತ್ತದೆ ನನ್ನ ಎಂದು ಬೆದರಿಸಿ ಸುಮ್ಮನಿರಿಸಲು ನೋಡಿದೆ. ಜಗ್ಗಲಿಲ್ಲ. ಈ ಕಂಪನಿ ಅಲ್ಲದಿದ್ದರೆ ಮತ್ತೊಂದು, ಅದಿಲ್ಲದಿದ್ದರೆ ಮಗದೊಂದು, ಯಾವುದೂ ಇಲ್ಲದಿದ್ದರೆ ಮನೆಯಲ್ಲೇ ಇದ್ದರಾಯಿತು, ಏನೇನೂ ಕೊರತೆ ಇಲ್ಲ ನಮಗೆ ಎಂದು ಬಿಟ್ಟಳು. ಚೂರು ಗರಂ ಆಗಿದ್ದಾಳೆ ಅಂತ ತಿಳಿದು ಹೋಗಿತ್ತು. ಯಾಕಿಷ್ಟು ಅರ್ಜೆಂಟ್ ನಿನಗೆ? ಸ್ವಲ್ಪ ದಿನ ದುಡಿದರೆ ಪ್ರಮೋಷನ್ ಸಿಗುತ್ತದೆ, ಆಗ ಬೇಕಾದಲ್ಲಿ ಹೋಗಬಹುದು. ಎಲ್ಲಿ ಬೇಕೋ ಅಲ್ಲಿ ಟ್ರಾನ್ಸ್ಫರ್ ಸಿಗುತ್ತದೆ, ಆಮೇಲೆ ಭಾರತಕ್ಕೆ ವಾಪಸ್ಸೆ. ಅರ್ಧ ಸತ್ಯಕ್ಕೆ ಸುಳ್ಳು ಬೆರೆಸಿ ನಂಬಿಸಲು ನೋಡಿದೆ. ಆಗ ಹೊರಬಿದ್ದಿತ್ತು ಅವಳಿಗೆ ನನ್ನ ಯೋಜನೆಯೆಲ್ಲ ತಿಳಿದು ಹೋಗಿದೆ ಎಂಬ ಭಯಂಕರ ಸತ್ಯ. ನನಗೆಲ್ಲ ತಿಳಿದು ಹೋಗಿದೆ ತರುಣ್. ಇಲ್ಲೇ ಸೆಟಲ್ ಆಗುವ ನಿನ್ನ ಯೋಜನೆಯೆಲ್ಲ ನನಗೆ ತಿಳಿದು ಹೋಗಿದೆ. ಆ ಕೌಮುದಿಗೆ ತಿಳಿದಿರುವ ವಿಚಾರ ನಿನ್ನ ಹೆಂಡತಿ ನನಗೆ ತಿಳಿದಿರಲಿಲ್ಲ. ತುಂಬ ಖುಷಿಯಾಗುತ್ತಾ ಇದೆ ಈ ದಿನ. ನಿನ್ನ ನಂಬಿ ನೀನಂದ ಮಾತನ್ನೆಲ್ಲ ಗೋಣಾಡಿಸಿ ಕೇಳಿಸಿಕೊಂಡು ಅನುಮಾನವೇ ಇಲ್ಲದೆ ಒಪ್ಪಿಬಿಟ್ಟೆನಲ್ಲ. ಅದಕ್ಕೆ ತಕ್ಕನಂತೆ ಒಳ್ಳೆಯ ಉಡುಗೊರೆಯನ್ನೇ ಕೊಟ್ಟಿದ್ದೀಯಾ. ವ್ಯಂಗ್ಯದಲ್ಲಿ ಚುಚ್ಚಿದವಳು ದೊಡ್ಡದಾಗಿ ಅಳಲು ಪ್ರಾರಂಭಿಸಿಬಿಟ್ಟಳು. ನನ್ನ ಸ್ನೇಹಿತ ಕಿರಣ್ನ ಹೆಂಡತಿಯಿಂದ ವಿಷಯ ತಿಳಿದು ಹೋಗಿದೆ ಎಂದರ್ಥವಾಗಿತ್ತು. ತಪ್ಪಿತಸ್ಥನಾಗಿ ನಿಂತಿದ್ದೆ ನಾನು. ಸಮಾಧಾನಿಸಲು ಧೈರ್ಯ ಸಾಲಲಿಲ್ಲ. ಅಲ್ಲಿ ನಿನ್ನ ತಂದೆ ತಾಯಿ ಮಗನ ನಿರೀಕ್ಷೆಯಲ್ಲಿ ದಿನ ಕೊರಗುತ್ತಿದ್ದಾರೆ. ನಿನಗೆ ಇಲ್ಲಿಯ ಸುಖದಲ್ಲಿ ಅದೆಲ್ಲ ಯೋಚನೆಯೇ ಬರಲಿಲ್ಲ ಅಲ್ಲವೇನೋ? ಯಾಕೆಷ್ಟು ಸ್ವಾರ್ಥಿಯಾಗಿ ಯೋಚಿಸಿದೆಯೋ ತರುಣ್? ಇಲ್ಲಿದ್ದುಕೊಂಡು ಏನು ಸಾಧಿಸಬೇಕು ಅಂದುಕೊಂಡಿರುವೆ? ನಮ್ಮವರೆಲ್ಲ ನಮ್ಮ ದಾರಿ ಕಾಯುತ್ತಾ ಅಲ್ಲಿ ಪ್ರತಿ ತುತ್ತಿಗೂ ನಮ್ಮನ್ನು ನೆನೆಸಿಕೊಳ್ಳುತ್ತಾ ಕುಳಿತಿರುವಾಗ ಅವರೆಲ್ಲ ನಿನ್ನವರೆಂದು ಅನಿಸಲೇ ಇಲ್ಲವ ನಿನಗೆ? ಅವರೆಲ್ಲರ ಸಂಕಟ, ಬೇಸರ ಅರ್ಥವಾಗಲೇ ಇಲ್ಲವೇನೋ ನಿನಗೆ? ಇಲ್ಲಿದ್ದು ಯಾರನ್ನೂ ಉದ್ಧಾರ ಮಾಡುವುದಿದೆ ನೀನು? ಬರೀ ನಾನಷ್ಟೇ ಎನ್ನುವ ಈ ವಿಚಾರ ಅದು ಹೇಗೂ ನಿನ್ನನ್ನು ಆಕರ್ಷಿಸಿತು. ನಾವು ನಮ್ಮವರು ಎನ್ನುವ ಕಡೆ ಹೊರಡೋಣ. ನಮ್ಮಿಂದ ಕೈಲಾದಷ್ಟು ಜನರಿಗೆ ಉಪಕಾರವಾಗಿ ಬದುಕೋಣ. ಸರಿ, ಅದೆಲ್ಲ ಬಿಟ್ಟುಬಿಡು. ನಾವು ನಮ್ಮ ದೇಶಕ್ಕೆ ವಾಪಸ್ಸಾಗುತ್ತಿದ್ದೇವೆ ಅಷ್ಟೇ. ಜನ್ಮದಲ್ಲಿ ಮತ್ತೊಂದು ಬಾರಿ ಇತ್ತ ಕಡೆ ತಲೆ ಹಾಕುವುದೇ ಬೇಡ. ಈ ಸ್ವಚ್ಛಂದ ಬದುಕು ನಿನ್ನ ಬುದ್ಧಿಯನ್ನು ಪೂರ ಆವರಿಸಿಕೊಂಡಂತಿದೆ. ಒಂದಲ್ಲ 2 ಟಿಕೆಟ್ ಬುಕ್ ಮಾಡು, ನಾವಿಬ್ಬರೂ ಹೊರಡುತ್ತಿದ್ದೇವೆ. ಮತ್ತೊಂದು ಮಾತಿಲ್ಲ. ಮೊದಲ ಬಾರಿ ಅವಳ ಆರ್ಭಟ ನೋಡಿದವನು ಚೂರು ಬೆದರಿದ್ದು ಸುಳ್ಳಲ್ಲ. ನಾನೇನೂ ಸ್ವಾರ್ಥಿಯಾಗಿ ಯೋಚಿಸುತ್ತಿಲ್ಲ ಭವ್ಯ. ಅವರಿಗೆ ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಡುತ್ತಿದ್ದೇನೆ. ನನ್ನ ಸಂಬಳ ಕೈಗೆ ಸಿಗುತ್ತಿದ್ದಂತೆ ಅರ್ಧದಷ್ಟು ಅವರ ಅಕೌಂಟ್ಗೆ ಜಮೆಯಾಗುತ್ತದೆ. ಅವರಿಗೆ ಮತ್ತೇನೇನೆಲ್ಲ ಬೇಕೋ ಎಲ್ಲವನ್ನೂ ಮಾಡಿಕೊಡುತ್ತೇನೆ. ಆದರೆ ಇಲ್ಲೇ ಮುಂದಿನ ಜೀವನ ಕಳೆಯುವುದು ಎಂದು ನಾನು ನಿರ್ಧರಿಸಿ ಆಗಿದೆ. ವರ್ಷಕ್ಕೊಂದು ಬಾರಿ ಮನೆಗೆ ಹೋಗಿ ಬಂದರಾಯಿತು. ಮತ್ತೆ ನಾನು ಹೊರಡುತ್ತಿಲ್ಲ, ನೀನು ಕೂಡ. ಮದುವೆಗೆ 2 ದಿನ ಮುಂಚೆ ಹೋಗಿ ಬರುತ್ತಿದ್ದೇವೆ ಅಷ್ಟೇ ಎಂದು ಕಠಿಣವಾಗಿ ಹೇಳಿಬಿಟ್ಟೆ. ನನಗಿಂತ ಮೊದಲೇ ಹೋಗಿ ತಲೆ ಕೆಡಿಸಿಕೊಂಡು ಕುಳಿತರೆ ಎಂಬ ಭಯ.
ಪರವಾಗಿಲ್ಲ, ಆಗಲೇ ಯೋಜನೆಗಳು ಸಿದ್ಧವಾಗಿ ಬಿಟ್ಟಿವೆ. ತರುಣ್, ಬಹಳ ದೊಡ್ಡ ದೊಡ್ಡದಾಗಿ ವಿಚಾರ ಮಾಡಲು ಶುರು ಮಾಡಿದ್ದೀಯಾ. ವ್ಯಂಗ್ಯವಾಗಿ ಹೇಳಿದ್ದು ತಿಳಿದರೂ ಗಟ್ಟಿಯಾಗಿಯೇ ನಿಂತಿದ್ದೆ. ನೀನು ಚಿಕ್ಕವನಿರುವಾಗ ಹುಷಾರಿಲ್ಲದಾಗ ಹೀಗೆ ಮಾಡಿದ್ದರೇನು ಅತ್ತೆ ಮಾವ? ಕೈಗೆ ಬೇಕಾದಷ್ಟು ದುಡ್ಡು ಕೊಟ್ಟು ಡಾಕ್ಟರ್ ಬಳಿ ಹೋಗಿ ಬಾ ಎಂದಿದ್ದರೇನು? ಹಾಗೆ ಮಾಡಿದ್ದರೆ ಏನು ಮಾಡಿರುತ್ತಿದ್ದೆ ನೀನು ಆ ಅಸಹಾಯಕ ಪರಿಸ್ಥಿತಿಯಲ್ಲಿ? ನಿನ್ನ ಸೋಕಾಳ್ ಸಂಬಳದಿಂದಲೇ ಅವರ ಜೀವನದ ಹಡಗು ನಡೆಯಬೇಕೆಂದೇನೂ ಇಲ್ಲ. ನೀನು ಹುಟ್ಟುವುದಕ್ಕಿಂತ ಮೊದಲು ಬದುಕಿದ್ದರು, ಇನ್ನು ಮುಂದೆಯೂ ಬದುಕುತ್ತಾರೆ. ಸಾಧ್ಯವಾದರೆ ಅವರು ನಿನಗೆ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಅರ್ಧವಾದರೂ ಪ್ರೀತಿ ಹಿಂತಿರುಗಿಸಿಕೊಡು. ಪ್ರತಿದಿನ ಪ್ರತಿ ಕ್ಷಣ ನಿನ್ನದೇ ಗುಂಗಲ್ಲಿ ಪ್ರತಿ ಕೆಲಸವನ್ನು ನಿನ್ನ ಹೆಸರಿನಲ್ಲೇ ಮಾಡುತ್ತಾರಲ್ಲ, ಆ ಋಣ ತೀರಿಸಿಬಿಡು. ಅವರು ಬಯಸುವುದು ನಿನ್ನ ಹಣವಲ್ಲ ಕಣೋ, ನಿನ್ನ ಅಸ್ತಿತ್ವ, ಕಾಳಜಿ. ಉದ್ದುದ್ದ ಉಪದೇಶ ನೀಡಿದ್ದಳು. ನಾನೇನೋ ಅಪ್ಪ ಅಮ್ಮನನ್ನು ಅಲಕ್ಷ್ಯ ಮಾಡಿದವನಲ್ಲ. ಅವರಿಗೆ ನೋವು ಕೊಡುವ ಉದ್ದೇಶವೂ ನನ್ನದಾಗಿರಲಿಲ್ಲ. ಆದರೆ ಮುಂದಿನ ಬದುಕು ಸಾಗಿಸುವುದು ನಾವಲ್ಲವಾ? ನಮಗಿಷ್ಟ ಬಂದಲ್ಲಿ ಇಷ್ಟ ಬಂದಂತೆ ಬದುಕಬೇಕೆನ್ನುವುದು ನನ್ನ ಥಿಯರಿ. ಯಾರಿದ್ದರೋ ಇಲ್ಲದಿದ್ದರೋ ಬದುಕು ತನ್ನಷ್ಟಕ್ಕೆ ನಡೆಯುತ್ತದೆ. ಅದರಲ್ಲಿ ಅವಶ್ಯಕತೆಗಳಿರುತ್ತವೆ ಹೊರತಾಗಿ ಅನಿವಾರ್ಯತೆಯಲ್ಲ ಎಂಬುದು ನನ್ನ ವಾದ. ನಾವಿಲ್ಲದಿದ್ದರೂ ಇಷ್ಟು ದಿನ ಅಪ್ಪ ಅಮ್ಮ ಜೀವನ ಸಾಗಿಸಲಿಲ್ವಾ? ಹಾಗೆಯೇ ಮುಂದೆಯೂ ಸಾಗುತ್ತದೆ. ನಾವೇನೂ ಸಂಬಂಧ ಕಡಿದುಕೊಳ್ಳುತ್ತಿಲ್ಲ, ವಾಸ್ತವ್ಯವನ್ನಷ್ಟೇ ಬದಲಾಯಿಸುತ್ತಿರುವುದು ಎಂದು ತರ್ಕಿಸಿದೆ. ಅವಳು ಒಪ್ಪಲು ಸಿದ್ಧವಿರಲಿಲ್ಲ. ಉಪ್ಪು ಹುಳಿ ಖಾರ ಹಾಕದ ಸಪ್ಪೆಗಂಜಿಯೂ ಹೊಟ್ಟೆ ತುಂಬಿಸುವಾಗ ಹೊಸ ನಮೂನೆಯ ಪದಾರ್ಥಗಳೇಕೆ? ಅದನ್ನೇ ಗಂಟಲಲ್ಲಿ ಇಳಿಸಬಹುದಲ್ಲ. ಅವೆಲ್ಲ ಅವಶ್ಯಕತೆಗಳಷ್ಟೇ, ಅನಿವಾರ್ಯತೆಯಲ್ಲ. 4 ದಿನ ಮಾಡಿ ನೋಡು, ಬೇಸರ ಬರುವುದಿಲ್ವಾ? ಆ ನಮ್ಮ ಕೈನಲ್ಲೂ ಊರುಗೋಲು ಬರುತ್ತದೆ. ನಮ್ಮ ಮಗುವೂ ಇದೇ ನಾಳೆ ಮಾತು ಹೇಳಿದರೆ ಹೇಗಿರುತ್ತದೆ ನಿನ್ನ ಪ್ರತಿಕ್ರಿಯೆ? ಅವಳು ಬಿಡದೆ ತರ್ಕಿಸಿದಳು. ಯಾರ ಕೈ ಕೆಳಗಿಳಿಯಲಿಲ್ಲ. ಇಬ್ಬರಲ್ಲಿ ಒಬ್ಬರೂ ಮಾತು ಬೀಳಲು ಕೊಡಲಿಲ್ಲ. ಕೋಪ ಶಿಖರಕ್ಕೇರುತ್ತಲೇ ಹೋಯಿತು. ನೀನೇನೇ ಹೇಳಿದರೂ ನೀನು ಹೊರಡುತ್ತಿಲ್ಲ. ಇದೇ ನನ್ನ ಕೊನೆಯ ನಿರ್ಧಾರ. ನೀನು ನನ್ನೊಟ್ಟಿಗೆ ಹೋಗಿ ಬರುತ್ತಿರುವೆ ಅಷ್ಟೇ. ನನ್ನ ಕೊನೆಯ ನಿರ್ಧಾರ ಎಂಬಂತೆ ಹೇಳಿಬಿಟ್ಟೆ. ಸಾಧ್ಯವಿಲ್ಲ ಎಂದು ಬಿಟ್ಟಳು. ನನ್ನ ಮಾತು ಮೀರಿ ಬಿಟ್ಟು ಹೋಗುತ್ತೀಯ? ನನ್ನ ಗಂಡನನ್ನು ಬಿಟ್ಟ ಹೆಣ್ಣಾಗುತ್ತೀಯಾ ಎಂದು ಮಾತಿನಲ್ಲೇ ಕಟ್ಟಿ ಹಾಕಲು ನೋಡಿದೆ. ನಾನೇನೂ ತವರಿಗೆ ಓಡಿ ಹೋಗುತ್ತಿಲ್ಲ. ನಿನ್ನೊಟ್ಟಿಗೆ ಜಗಳ ಮಾಡಿಕೊಂಡು ನಾನು ಹೋಗುತ್ತಿರುವುದು ನಮ್ಮದೇ ಮನೆಗೆ. ಕೊನೆಯ ತನಕ ಬದುಕುವುದು ಅಲ್ಲೇ. ಅಷ್ಟಕ್ಕೂ ನಮ್ಮಿಬ್ಬರ ಒಪ್ಪಂದವಿದ್ದದ್ದು ಬರೀ 8 ತಿಂಗಳಷ್ಟೇ. ನಿನ್ನ ನಂಬಿಕೊಂಡು 2 ವರ್ಷ ಇಲ್ಲೇ ಸವೆಸಿದೆ. ಇನ್ನು ಯಾವ ಮಾತಿಂದಲೋ ಸುಳ್ಳು ಭರವಸೆಗಳಿಂದಲೋ ನನ್ನನ್ನು ಯಾಮಾರಿಸಲು ಸಾಧ್ಯವಿಲ್ಲ ಎಂದು ಬಿಟ್ಟವಳು ಅಡುಗೆ ಮನೆ ಹೊಕ್ಕು ಪಾತ್ರೆಗಳ ಜೊತೆ ಯುದ್ಧ ನಡೆಸಿದರೆ ಒಬ್ಬಂಟಿಯಾಗಿ ಸಮುದ್ರದ ದಂಡೆಗೆ ಹೊರಟಿದ್ದೆ. ನನ್ನೆದೆಯಲ್ಲಿ ಎದ್ದ ಶೋಭೆಯಂತೆ ದೊಡ್ಡ ದೊಡ್ಡ ಉಬ್ಬರಳಿತ ಹೊತ್ತ ಅದರೊಟ್ಟಿಗೆ ನನ್ನ ಮಾತು ತೋಡಿಕೊಳ್ಳಲ್ಲ. ಮೆತ್ತಗೆ ಪಾತಗಳನ್ನು ಸೋಕಿ ಹಿಂದಿರುಗುವ ಅಲೆಗಳ ಪರಿ ನನ್ನನ್ನು ಸಮಾಧಾನಿಸಿ ಸಂತೈಸುವಂತೆ ಭಾಸವಾಗುತ್ತಿತ್ತು. ಮನಸ್ಸು ಸಮಯ ಕಳೆದು ತಣಿದು ಅದಕ್ಕೆ ಬಂದಿತ್ತು. ಆಗಲೇ ಕತ್ತಲೇರಿದ್ದು ಗಮನಕ್ಕೆ ಬಂದಿದ್ದು. ಕಿಸೆಯಿಂದ ಮೊಬೈಲ್ ತೆಗೆದು ನೋಡಿದೆ. ನನ್ನ ನಿರೀಕ್ಷೆಯಂತೆ ಕನಿಷ್ಠ 8ರಿಂದ 10 ಮಿಸ್ಕಾಲ್ಗಳಾದರೂ ಇರಬೇಕಿತ್ತು. ಐ ಆಮ್ ಸಾರಿ ತರುಣ್, ವಾಪಸ್ಸು ಬಾ. ನಿನಗಾಗಿ ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ ಎಂದೋ, ಪಾಲಕ್ ಪನ್ನೀರ್ ಮಾಡಿದ್ದೀನಿ ಎಂದೋ ಆಸೆ ಹುಟ್ಟಿಸುವ ಪೊಳ್ಳು ಮಾತುಗಳ ಮೆಸೇಜ್ ಇರಬೇಕಿತ್ತು. ಯಾವುದೂ ಇಲ್ಲ. ಅರ್ಥವಾಗಿತ್ತು. ಈ ಬಾರಿ ತಣ್ಣಗಾಗಿಸುವ ಸರಿದಿ ನನ್ನ ಮೇಲೆಯೇ ಬಂದಿದೆಯೆಂದೋ. ಜಗಳವೇನೂ ಹೊಸದಲ್ಲ ನಮ್ಮ ನಡುವೆ. ಎಲ್ಲ ಹುಸಿಕೋಪ ಹೊತ್ತ ತಿರುಳಿಲ್ಲದ ವಾದಗಳು. ಇದರ ನಡುವೆ ಅಪರೂಪಕ್ಕೊಮ್ಮೆ ಗಂಭೀರ ಜಗಳವಾಗಿದ್ದು ಉಂಟು. ಮನೆಗೆ ಹೋಗುವ ವಿಚಾರಕ್ಕೆ. ಆಗೆಲ್ಲ ಕೋಪ ಮಾಡಿಕೊಳ್ಳುತ್ತಿದ್ದ ನನ್ನನ್ನು ನಾನಾ ತೆರನಾಗಿ ಪೂಸಿ ಹೊಡೆಯುವಳು. ನನ್ನ ಕೋಪವೋ ಸಾಗರದ ತಟದ ಮರಳ ಮೇಲೆ ಅಚ್ಚೊತ್ತಿದ ಚಿತ್ತಾರದಷ್ಟೇ ಕ್ಷಣಿಕ. ನಗು ಬಂದು ಬಿಡುವುದು. ಅಪ್ಪಿ ಮುದ್ದಾಡಿ ಬಿಡುತ್ತಿದ್ದೆ. ಅವಳ ಮೂಗು ಕೆಂಪಾದರೂ ನನ್ನ ಪಾಲಿಗೆ ಹೆಚ್ಚೇನೂ ಪ್ರಯಾಸವಿಲ್ಲ. ಕೋಪದಲ್ಲಿ ತಿರುಗಿ ನಿಲ್ಲುವವಳ ನಡುವನ್ನು ಹಿಂದಿನಿಂದ ಹಾವಿನಂತೆ ಬಿಗಿಯಾಗಿ ಸುತ್ತಿ ಕತ್ತಿಗೊಂದು ಅಗುರದ ಮುತ್ತಿಟ್ಟು ಸಾರಿ ಎಂದು ಸಿರಿ ಹೂಬಿಸಿಯ ಶಾಖವನ್ನು ಕಿವಿಯ ಮೆದುವಿಗೆ ಸೋಕಿಬಿಟ್ಟರಾಯಿತು. ಕರೆಗೆ ಹರಿದು ಬಿಡುವಳು ಹುಡುಗಿ. ಆದರೆ ಈ ಬಾರಿ ಮಾತ್ರ ಸಡಿಲಾಗಲಿಲ್ಲ ಅವಳ ಹಠ.
ಮೊದಲ ರಾತ್ರಿಯ ಮುತ್ತುಗಳ ಲೆಕ್ಕ ತಪ್ಪಿತು. ಕಾಳಜಿಯ ಮಾತುಗಳು ಮಾಯವಾದವ. ನನ್ನೆಡೆಗೆ ಸೂಸುವ ಪ್ರೇಮ ಕಿರಣವು ಕಣ್ಣಿಂದಾಚೆಗೆ ಬಾರದಾದವು. ಅಂತೂ ಹೊರಟು ಹೋದಳು ಆ ದಿನ ನನ್ನನ್ನು ಬಿಟ್ಟು. ಮನೆಗೆ ಹೋದವಳಂತೂ ಒಮ್ಮೆಯೂ ಕರೆ ಮಾಡಲಿಲ್ಲ ನನಗೆ. ನಾನೇ ಅಪ್ಪ ಅಮ್ಮನಿಗೆ ಕರೆ ಮಾಡಿದಾಗಲೂ ಏನಾದರೂ ನೆಪ ಹೇಳಿ ಬರುತ್ತಲೇ ಇರಲಿಲ್ಲ ನನ್ನೊಡನೆ ಮಾತಿಗೆ. ನಾನು ಹಮ್ಮು ಬಿಡಲಿಲ್ಲ. ಮತ್ತೊಂದು ದಿನದಿಂದ ಅವಳ ಕ್ಷೇಮ ವಿಚಾರಿಸುವುದು ಬಿಟ್ಟುಬಿಟ್ಟೆ. ಎಷ್ಟು ದಿನ ಹಾರಾಡುತ್ತಾಳೆ, ಹಾರಾಡಲಿ ಎಂದುಕೊಂಡ. ನಮ್ಮಿಬ್ಬರ ಬೇರಾಗುವಿಕೆಗೆ ನೋವು ಅನುಭವಿಸಿದವರು ಅಪ್ಪ ಅಮ್ಮ. ನಾನಲ್ಲಿ ಕಾಯಂ ನಿವಾಸಿಯಾಗಲು ಬಯಸಿದ ವಿಷಯ ತಿಳಿದು ದೊಡ್ಡ ಶಾಕ್ ಆದರೋ, ಒಡಲೆ ಕಿವುಚಿದ ನೋವಾದರೋ ನಮ್ಮಿಬ್ಬರ ನಡುವಿನ ಕಂದಕ ಸಹಿಸಲು ಸಹ್ಯವಾಗಿರಲಿಲ್ಲ ಅವರಿಗೆ. ನನ್ನೊಡನೆ ಹೋಗಿದ್ದು ಬಿಡಲು ಪರಿಪರಿಯಾಗಿ ಹೇಳಿದರಂತೆ. ಅವಳು ಬಿಲ್ಕುಲ್ ಒಪ್ಪಲಿಲ್ಲ. ಕೊನೆಯವರೆಗೂ ನಿಮ್ಮ ಜೊತೆಗೆ ಇದ್ದು ಬಿಡುತ್ತೇನೆ, ಭಾರವಾದರೆ ಹೇಳಿ, ಒತ್ತಾಯವೇನೂ ಇಲ್ಲ. ತೋಟದ ಮನೆಯಲ್ಲಿ ನನ್ನ ಕೂಳನ್ನು ಬೇಯಿಸಿಕೊಂಡು ಇರುತ್ತೇನೆ ಎಂದಾಗ ಮಾತ್ರ ಅವಳ ದಾಟಿಗೆ ಕರಗಿ ಹೋಗಿದ್ದರು ಇಬ್ಬರು. ಮಗನಿಗಿಲ್ಲದ ಅಕ್ಕರೆ ಸೊಸೆಗೆ ತಮ್ಮ ಮೇಲೆ ಎಂಬುದೇ ಅವರಿಗೆ ಮತ್ತಷ್ಟು ನೋವು ಸಂತಸ ಎರಡನ್ನೂ ಒಟ್ಟಾಗಿ ನೀಡಿದರೋ ದೂರಾಗಿ ಹೋದ ನಮ್ಮಿಬ್ಬರ ಸಂಬಂಧ ದಿನದಿನವೂ ಕೊರಗುವಂತೆ ಮಾಡುತ್ತಿತ್ತು. ಅಮ್ಮ ಅಂತೂ ಒಂದು ದಿನ ಬಾಯಿಗೆ ಬಂದಂತೆ ಬೈದು ಬಿಟ್ಟಿದ್ದರು ನನಗೆ, ತಮ್ಮ ಸೊಸೆಯ ಬಗ್ಗೆ ಅಸಡ್ಡೆಯಾಗಿ ಮಾತನಾಡಿದ್ದಕ್ಕೆ. ಎಲ್ಲರನ್ನೂ ಬುಟ್ಟಿಗೆ ಹಾಕಿಕೊಂಡು ಬಿಟ್ಟಿದ್ದಳು ಪಟಂಗೆ. ಆದರೂ ಮಾಸದ ನೆನಪು ಅವಳೊಟ್ಟಿಗೆ. ಒಂದಿನವೂ ನನ್ನೊಟ್ಟಿಗೆ ಅನವಶ್ಯಕ ತಕರಾರು ಮಾಡಿ ಹಿಂಸಿಸಿದವಳಲ್ಲ. ಅಮ್ಮನಂತೆ ತೋರುವ ಮಮತೆಯಾದರೆ ಒಮ್ಮೊಮ್ಮೆ ಗದರಿ ಕಿವಿ ಹಿಂಡಿ ಅಪ್ಪನ ನೆನಪಾಗಿಸುವಳು. ದಿನವಿಡೀ ದುಡಿದು ಬರುವ ನನಗೆ ಮಸಾಜರ್ ಕೆಲಸವೂ ತಾನೇ ಮಾಡುವಳು ಪ್ರೀತಿಯಿಂದ. ನನ್ನ ಮನದ ಪ್ರತಿ ತುಡಿತವೂ ಅರಿವಾಗುವಂತೆ ದೇಹದ ಉದ್ವೇಗವನ್ನು ತನ್ನ ಕೋಮಲಾಂಗದಿ ತಣಿಸುವ ಹೆಣ್ಣವಳು. ಮನೆಯ ಉದ್ದಗಲವೂ ನನ್ನೊಡನೆ ಸೇಡು ತೀರಿಸಿಕೊಳ್ಳುವಂತೆ ಪದೇ ಪದೇ ಅವಳ ಓಡಾಟ. ತುಂಟತನ ನೆನೆಸಿ ಇಂದಿಸುವುದು. ಪ್ರತಿ ಮುಂಜಾನೆಯ ತಂಗಾಳಿಯೋ ಅವಳ ಉಸಿರ ಹೊತ್ತ ಶಾಖ ನೀಡಿ ಕೆನ್ನೆ ಸೋಕುವುದು. ಕಡಲ ಅಲೆಗಳಂತೂ ಬಂದಿದ್ದಕ್ಕಿಂತ ವೇಗದಲ್ಲಿ ಹಿಂದೆ ಓಡುವುದು ನನ್ನ ಸಂಗವೇ ಇಷ್ಟವಿಲ್ಲದಂತೆ. ಎಲ್ಲರೂ ಅವಳ ಪರವೇ, ನನಗಾಗಿ ಮಾತ್ರ ಯಾರೂ ಇಲ್ಲ ಎಂದು ಅತ್ತು ಬಿಟ್ಟಿದ್ದೆ ಒಮ್ಮೆ. ಬರೀ ಸಿಹಿ ಗಳಿಕೆಗಳನ್ನೇ ಹೊತ್ತ ನಮ್ಮಿಬ್ಬರ ಜೀವನದಲ್ಲಿ ಇಂತಹದೊಂದು ತಿರುವಿರಬಹುದು ಎಂಬ ಸಣ್ಣ ಊಹೆಯೂ ಇರಲಿಲ್ಲ ನನ್ನಲ್ಲಿ. ಆಗಲೇ ನನ್ನವಳು ನಮ್ಮಿಬ್ಬರ ಪ್ರೀತಿಯ ಚಿಗುರನ್ನು ಹೊಟ್ಟೆಯಲ್ಲಿ ಹೊತ್ತು ಬಿಟ್ಟಿದ್ದಳು. ವಿಷಯ ನನಗೆ ತಿಳಿಯಬಾರದೆಂದು ತಾಕೀತು ಮಾಡಿದ್ದಳಂತೆ. ನನ್ನೆದುರಲ್ಲಿ ತಾನೇ ಹೇಳಬೇಕೆಂಬ ಅದಮ್ಯ ಬಯಕೆ ಅವಳದು. ನನ್ನ ಕಣ್ಣಲ್ಲಿ ಕಾಣುವ ಹೊಳಪು ನೋಡಿ ಗರ್ವಪಡುವ ಸಣ್ಣ ಸ್ವಾರ್ಥ. ಅಂತೂ ಆ ದಿನವೂ ಬಂದಿದ್ದು ನಾನು ಭಾರತಕ್ಕೆ ಹೊರಡುವ ದಿನ. ಸುದೀರ್ಘ 2 ವರ್ಷದ ನಂತರ ಭವ್ಯಾಳ ತಂಗಿಯ ಮದುವೆಗಾಗಿ. ಕೇಸರಿ ಬಣ್ಣದ ಕುಸರಿಯ ಸೀರೆ ತೊಟ್ಟಿದ್ದ ನನ್ನವಳನ್ನು ಆ ದಿನ ಅದ್ಭುತ ಕಣ್ಣಂತೆ ನೋಡುತ್ತಾ ನಿಂತಿದ್ದವನೋ ತಟ್ಟನೆ ಎಚ್ಚೆತ್ತಿದ್ದೆ ಎಂದೂ ಹೀಗೆಯೇ ನನ್ನನ್ನು ಪಟಾಯಿಸಿ ಬಿಡುತ್ತಾಳೆ ಎಂದು ಮನಸ್ಸಲ್ಲೇ ಗುಣುಗಿಕೊಂಡೆ. ತನ್ನ ಕಿವಿಯನ್ನು ಸೋಕಿದಂತೆ ನನ್ನತ್ತ ತಿರುಗಿದ್ದಳು. ಮಂದನಗು ಬೀರಲು ನಾನು ಹಮ್ಮು ಬಿಡಲಿಲ್ಲ. ಮನೆಗೆ ಬಂದು 2 ದಿನವಾದರೂ ನೋಡಲೂ ಬಾರದೆ ತಾಯಿಯ ಮನೆಯಲ್ಲಿ ಎಲ್ಲ ತನ್ನದೇ ಕೆಲಸ, ತಾನಿಲ್ಲದಿದ್ದರೆ ಏನೇನೂ ನಡೆಯುವುದಿಲ್ಲ ಎನ್ನುವಂತೆ ದರ್ಬಾರು ನಡೆಸುತ್ತಾ ಕುಳಿತಿದ್ದವಳ ಮೇಲೆ ಕೋಪವಿನ್ನೂ ಹಸಿಯಾಗಿಯೇ ಇತ್ತು. ಒಮ್ಮೆಯೂ ಅವಳತ್ತ ತಿರುಗಲೇ ಇಲ್ಲ. ಪರಿಚಯಸ್ಥರ ಬಳಿ ಮಾತನಾಡುತ್ತಾ ಕುಳಿತುಬಿಟ್ಟೆ. ನನ್ನೊಡನೆ ಮಾತನಾಡಬೇಕೆನ್ನುವ ಹಂಬಲ ಕಣ್ಣಲ್ಲಿ ಕಾಣುತ್ತಿದ್ದರೂ ಒಂದಿಷ್ಟೂ ಬಿಡುವಿಲ್ಲದಷ್ಟು ಕೆಲಸ ಅವಳಿಗೆ. ಕೋಪ ಗಟ್ಟ ಹೇರುತ್ತಲೇ ಹೋಗತೊಡಗಿತ್ತು ನನಗೆ. ನನ್ನತ್ತಲೇ ನಡೆದು ಬಂದಳು ಆಗ. ಮತ್ತೆ ಅವಳೆದುರು ನಿಲ್ಲದೆ ಎತ್ತಲು ನಡೆದು ಬಿಡಲು ಕಾಲುಗಳು ಹೆಜ್ಜೆ ಕಿತ್ತಾಗ ಬಿಗಿಯಾಗಿ ಕೈ ಹಿಡಿದು ದರದರನೆ ಎಳೆದುಕೊಂಡು ಹೊರಟೇ ಬಿಟ್ಟಿದ್ದಳು. ಮನಸ್ಸೆಲ್ಲ ಉಲ್ಲಾಸಿತವಾಗಿದ್ದರೂ ಸುಲಭದಲ್ಲಿ ಇಳಿಯದಂತೆ ತೋರಿಸಿಕೊಳ್ಳಬೇಕಿರುವ ಕೋಪ. ಯಾಕೆ ಹೀಗೆ ಮಾಡ್ತಾ ಇದ್ದಿ? ಕಣ್ಣಿಗೆ ಕಾಣಿಸಿಕೊಂಡರೆ ನಾನೇನು ತಿಂದು ಹಾಕುತ್ತೇನೆ ಎನ್ನುವಂತೆ ಮುದ್ದಿನಿಂದ ಗದರಿದ್ದಳು. ಯಾರಿಲ್ಲದ ಕೋಣೆಗೆ ಕರೆದೊಯ್ದು ನಾನು ಒಂದೂ ಮಾತಾಡದೆ ನಿಂತಿದ್ದೆ ಶಪಥಗೈದವನಂತೆ. ಐ ಮಿಸ್ ಯು ಸೋ ಮಚ್ ಕಣೋ, ನಾನಿನಗೆ ಏನೂ ಹೇಳಬೇಕು ಎಂದವಳ ಮುಖದಲ್ಲಿನ ಲಜ್ಜೆ ಆ ಕ್ಷಣಕ್ಕೆ ಓಡದ ಬುದ್ಧಿಯಡಿ ಸಿಲುಕಿ ಗ್ರಹಿಸದಾಗಿತ್ತು.
ನನ್ನೆದೆಗೆ ಮುಖವಿಟ್ಟವಳ ಹೇರುಪೇರಾದ ಹೃದಯ ಬಡಿತ ನನ್ನವರೆಗೂ ಕೇಳುತ್ತಿದ್ದರೋ ಗಂಡಸೆಂಬ ದೊಡ್ಡ ಅಹಂಕಾರವೊಂದು ಆವರಿಸಿಬಿಟ್ಟಿತ್ತು. ಆ ಕ್ಷಣಕ್ಕೆ ಬಳಸಲು ಹೊರಟಿದ್ದ ಕೈಗಳನ್ನು ಬಲವಂತವಾಗಿ ತಡೆದೆ. ಕ್ಷಣಿಕ ಖುಷಿಯಲ್ಲಿ ಮೈಮರೆತು ಆ ಪ್ರೀತಿಯಲ್ಲಿ ಬಂದಿಯಾಗಿ ಬಿಟ್ಟರೆ ನನ್ನ ನಿರ್ಧಾರ ಸಡಿಲವಾಗಿ ಬಿಡುತ್ತದೆ ಅವಳೆದುರು ಎಂದು ತಿಳಿದಿತ್ತು. ಕೋಪ ಇಳಿದಿರದಂತೆ ತೋರಿಸಿಕೊಳ್ಳಬೇಕಿತ್ತು ನನಗೆ. ಆಗಲೇ ನನ್ನ ಬದುಕಿನ ಬಹು ಸುಂದರ ಕ್ಷಣಗಳನ್ನು ಕೈಯಾರೆ ಚಿವಿಟು ಬಿಡುವ ಮಾತಿಗೆ ಮುನ್ನುಡಿ ಹಾಕಿದ್ದೆ. ಹುಡುಗ ಪೂರ್ಣದಲ್ಲಿರುವನಂತೆ ವ್ಯಂಗ್ಯವಾಗಿ ತೂರಿದ್ದೆ ಮಾತನ್ನು. ಅವಳಿಗೆ ನನ್ನ ನೋಡಿದ ಖುಷಿಯಲ್ಲಿ ಅದೆಲ್ಲ ಲಕ್ಷ್ಯಕ್ಕಿರಲಿಲ್ಲ ಅನಿಸುತ್ತೆ. ಎಲ್ಲ ಸವಿಸ್ತಾರವಾಗಿ ವಿವರಿಸಲು ಶುರು ಮಾಡಿಬಿಟ್ಟಿದ್ದಳು. ಮೊದಲೇ ಎಲ್ಲವನ್ನೂ ಚರ್ಚಿಸಿ ಅರ್ಥೈಸಿಕೊಳ್ಳಲು ಹೇಳಬೇಕಿತ್ತು. ಯಾಕೆ ಹೇಳಿದೆ ಅಂದರೆ ಅವಳು ಗಂಡನನ್ನು ಬಿಟ್ಟು ಓಡಿ ಬರಬಾರದಲ್ಲ. ಮತ್ತೊಂದು ಚೂಪು ಮಾತನ್ನು ತೂರಿಸಿಬಿಟ್ಟೆ ಅವಳತ್ತ. ಹಿಡಿತ ಸಡಿಲವಾಗಿದ್ದು ಗಮನಕ್ಕೆ ಬಂದಿತ್ತು. ಆದರೂ ಗತ್ತು ಬಿಡಲಾರೆ ತಲೆ ತಗ್ಗಿಸಿ ನಿಂತಿದ್ದಳು. ದುಃಖವನ್ನು ಬಹುಪ್ರಯಾಸದಲ್ಲಿ ಕಟ್ಟಿಕೊಳ್ಳುತ್ತಾ ಎಷ್ಟು ನೋವಾದರಾಗಲಿ ಇಂದಿನ ಸಣ್ಣ ನೋವು ನಾಳಿನ ಪೂರ್ತಿ ಖುಷಿಗೆ ಕಾರಣವಾಗುವುದಲ್ಲ. ನನ್ನ ಕೋಪ ನೋಡಿಯಾದರೂ ಹುಡುಗಿಯ ಮನಸ್ಸು ಬದಲಾಗುವುದಲ್ಲ ಎನ್ನುವ ನಿರೀಕ್ಷೆ. ಆದರೆ ಅವಳು ಹೇಳಲು ಹೊರಟಿದ್ದು ನನ್ನನ್ನು ಖುಷಿಯ ಉತ್ತುಂಗಕ್ಕೇರಿಸಿ ಸಂಭ್ರಮಿಸುವಂತೆ ಮಾಡುತ್ತಿದ್ದ ವಿಷಯ ಎಂದು ನನಗಾದರೂ ಕನಸು ಬಿದ್ದಿದೆ. 2 ಹೆಜ್ಜೆ ಮುಂದಿಟ್ಟವನು ಏನೂ ನೆನಪಾಗಿ ಮತ್ತೆ ತಿರುಗಿದೆ ಅವಳತ್ತ. ಇವತ್ತು ರಾತ್ರಿ ಹೊರಡುತ್ತಿರುವೆ ಬೆಂಗಳೂರಿಗೆ. ಅಲ್ಲಿಂದ ನಾಳೆ ಬೆಳಗ್ಗಿನ ಫ್ಲೈಟ್. ಬರುವುದಾದರೆ ಬರಬಹುದು. 2 ಟಿಕೆಟ್ ಬುಕ್ ಆಗಿವೆ ಎಂದು ಬಿಟ್ಟವ ತಿರುಗಿ ನೋಡದೆ ಹೋಗಿಬಿಟ್ಟೆ. ಆ ಕ್ಷಣಕ್ಕೆ ಚೂರಾಗಿ ಹೋದ ಅವಳ ಹೃದಯ. ನೆಲದ ಮೇಲೆ ಕುಸಿದ ಕಾಲು, ಕೆನ್ನೆಗಿಳಿದ ಕಣ್ಣೀರು ಯಾವುದೂ ನನ್ನ ಕಣ್ಣಿಗೆ ಬೀಳಲೇ ಇಲ್ಲ. ಒಳಮನಸ್ಸು ಗ್ರಹಿಸಲೇ ಇಲ್ಲ. ಬಿಕ್ಕಿ ಬಿಕ್ಕಿ ಅತ್ತಿದ್ದಳಂತೆ. ಅದರ ನಂತರ ನನ್ನೆದುರು ದೃಷ್ಟಿಯೇ ಹಾಕಲಿಲ್ಲ ಅವಳು. ನನ್ನ ಪರಿಚಯವೇ ಇಲ್ಲದಂತೆ ಉಳಿದುಬಿಟ್ಟಳು. ನನ್ನೊಡನೆ ಅವಳು ಬರುತ್ತಾಳೆಂಬ ನಂಬಿಕೆ ನನ್ನನ್ನು ಬೀಳ್ಕೊಡಲು ನಿಂತ ಗುಂಪಿನಲ್ಲಿ ಅವಳನ್ನು ಕಂಡಾಗ ಚದುರಿ ಹೋಗಿತ್ತು. ಈಗಲೇ ಇಳಿದು ಓಡಿಬಿಡಲೆ, ಬರಸೆಳೆದು ಅಪ್ಪಿಬಿಡಲೆ ಎಂಬ ತುಮುಲ ಎದೆಯಲ್ಲಿ ತಕದಿಮಿತ ಎನ್ನುತ್ತಿದ್ದರೂ ಅಹಂನ ಪರದೆ ಎಳೆದು ಅಸಹಾಯಕತೆಯ ಕೋಪದಲ್ಲಿ ಮುಖ ತಿರುವಿ ಕುಳಿತುಬಿಟ್ಟೆ. ಅಪ್ಪ ಅಮ್ಮ ಅಲ್ಲೇ ಮೆಲ್ಲಗೆ ಅವಳನ್ನು ಒತ್ತಾಯಿಸುತ್ತಿದ್ದದ್ದು ಗಮನಕ್ಕೆ ಬಂದಾಗ ಮತ್ತೊಂದಿಷ್ಟು ಆಶಾಭಾವ ಎದೆಯಲ್ಲಿ. ಗಾಡಿ ಮುಂದೆ ಹೊರಟಾಗ ಅದು ಬತ್ತಿ ಹೋಯಿತು. ಅವಳಿಗೆ ನಾನು ಮುಖ್ಯ ಅಲ್ಲ. ನಾನಿಲ್ಲದಿದ್ದರೆ ಏನೇನೂ ಕೊರಗಿಲ್ಲ ಅವಳಿಗೆ. ಗಂಡನಿಗಿಂತ ಉಳಿದವರೇ ಅವಳಿಗೆ ಹಿತ. ನಾನೊಬ್ಬ ಅವಳ ಜೀವನದಲ್ಲಿ ಇಲ್ಲದಿದ್ದರೋ ಹಾಯಾಗಿ ತಾಪಾತ್ರಯವಿಲ್ಲದೆ ಬದುಕಬಲ್ಲಳು ಅವಳು. ನನ್ನಿಂದ ಯಾಕೆ ಸಾಧ್ಯವಿಲ್ಲ? ನಾನು ಅವಳ ಹಿಂಸೆ ನೀಡುವ ನೆನಪುಗಳಿಂದ ಆಚೆ ಬರುತ್ತೇನೆ ಎಂದು ನಿರ್ಧರಿಸಿ ಸಹಾಯಕ್ಕಾಗಿ ಹೋದದ್ದು ಇದೇ ಸಿಗರೇಟ್ನ ಮೊರೆ. ನಾನಿಲ್ಲದಾಗ ನನ್ನ ನೆನಪಲ್ಲಿ ಅರಸಿದ ಕಣ್ಣೀರು ತೊಯ್ದ ದಿಂಬಿನ ಪದರದ ತೇವ, ಜೋರಾದ ಕನಸುಗಳ ಹರಿತ ಚೂರು ಚುಚ್ಚಿ ಘಾಸಿಗೊಂಡ ಅವಳ ಹೃದಯದ ನೋವು ನನ್ನವರೆಗೆ ತಲುಪಲಿಲ್ಲ ಎನ್ನುವುದಕ್ಕಿಂತ ನಾನೇ ತಲುಪಲು ಬಿಡಲಿಲ್ಲ ಎನ್ನುವುದೇ ಸೂಕ್ತವೇನೋ. 1-2 ಬಾರಿ ಕುಡಿದು ಬಿಟ್ಟಿದ್ದೆ. ಎದೆಯೊಳಗೆ ಡವಡವ. ಅವಳೆಲ್ಲಿ ಎಲ್ಲಾದರೂ ಬಚ್ಚಿಟ್ಟುಕೊಂಡು ಎಲ್ಲ ನೋಡುತ್ತಿದ್ದರೆ, ನನ್ನನ್ನು ಗಮನಿಸುತ್ತಿದ್ದರೆ ಎಂಬ ಹುಚ್ಚು ಹುಚ್ಚು ಕಲ್ಪನೆಗಳು ಅಂತೂ ಚಟ ಶುರುವಾಗದ ಕುಡಿತಕ್ಕೆ ಕಡಿವಾಣ ಹಾಕಿದವು. ಹೇಗೋ 6 ತಿಂಗಳು ಸವಿಸಿಬಿಟ್ಟಿದ್ದೆ ಅಲ್ಲೇ ಒಬ್ಬಂಟಿಯಾಗಿ. ಅಹಂನ ಪೊರೆ ಅರಿಯುತ್ತಾ ಬಂದಿತ್ತು. ಗತ್ತು ಹಿಳಿದಿತ್ತು. ನನ್ನವರನ್ನು ಕಂಡರೆ ಸಾಕೆನ್ನುವ ಭಾವ ಮನಸ್ಸನ್ನು ಪೂರ್ತಿ ಆವರಿಸಿ ನನ್ನ ನಿರ್ಧಾರವನ್ನೇ ಅಲುಗಾಡಿಸಿಬಿಟ್ಟಿತ್ತು. ಒಂದಿಷ್ಟು ದಿನ ಅವರೊಟ್ಟಿಗೆ ಸಮಯ ಕಳೆದು ಬರಬೇಕು ಎಂದು ಗಟ್ಟಿಯಾಗಿ ನಿರ್ಧರಿಸಿಬಿಟ್ಟೆ. ಅಮ್ಮನ ಮಡಿಲಲ್ಲಿ ಬಿದ್ದು ದೊಡ್ಡದಾಗಿ ಅತ್ತು ಬಿಡಬೇಕು ಎನಿಸಿಬಿಟ್ಟಿತ್ತು. ಅವಳತ್ತ ಮಾತ್ರ ಒಂದು ನೋಟವನ್ನೂ ಎಸೆಯಬಾರದು ಎಂದು ನಿರ್ಧರಿಸಿಯೂ ಬಿಟ್ಟಿದ್ದೆ. ಅದೇಕೋ ಯಾವುದೋ ಸೆಳೆತ ಬಹುವಾಗಿ ಆಕರ್ಷಿಸತೊಡಗಿತ್ತು ಈ ಚಿತ್ತವನ್ನು. ಹೊರಟ ದಿನ ಮಾತ್ರ ಕಾರಣ ತಿಳಿಯದೆ ಎದೆಯಲ್ಲಿ ತಳಮಳ, ಕಸಿವಿಸಿ, ಏನೊಂದು ಅರ್ಥವಾಗದ ಮಿಶ್ರಭಾವ. ಯಾರಿಗೂ ನಾನು ಭಾರತಕ್ಕೆ ಬಂದಿಳಿದಿದ್ದ ವಿಷಯ ಹೇಳಲೇ ಇಲ್ಲ. ಕೊನೆಗೂ ತಡೆಯಲಾಗದೆ ಬೆಂಗಳೂರಿನಿಂದ ಹೊರಟಾಗ ಕರೆ ಮಾಡಿದ್ದೆ ಮನೆಗೆ. ಅಮೆರಿಕಾದಲ್ಲಿದ್ದೀನಿ ಎನ್ನುವ ಹಾಗೆ ಬಿಂಬಿಸುವಂತೆ ನನ್ನ ಮಾತು. ಭವ್ಯ, ಏನಾಯಿತು? ಮಾತಿನ ಮಧ್ಯೆ ಅಮ್ಮ ಹಾಗೆಂದು ಕೂಗಿದ್ದು ಕೇಳಿಸಿತ್ತು.
ಕರೆ ಸ್ಥಗಿತಗೊಳಿಸುವುದನ್ನು ಮರೆತು ಓಡಿ ಹೋಗಿದ್ದರು. ದೂರದಲ್ಲೆಲ್ಲೋ ನನ್ನವಳ ಜೋರಾದ ಚೀರುವಿಕೆಯ ಸದ್ದು. ಅಷ್ಟು ಹೊತ್ತು ತಲೆ ಏರಿ ಕುಳಿತಿದ್ದ ಸೊಕ್ಕು. ಅವಳ ಮೇಲಿನ ಕೋಪವೆಲ್ಲ ಹೇಳ ಹೆಸರಿಲ್ಲದೆ ಅದೆಲ್ಲಿಗೆ ಹೋಗಿತ್ತೋ. ಏನಾಯಿತು ಭವ್ಯಾಗೆ ಎಂದು ಅದೆಷ್ಟೇ ಬಾರಿ ಕೂಗಿದರೋ ಆ ಕಡೆಯಿಂದ ಉತ್ತರವಿಲ್ಲ. ನನ್ನ ಕಣ್ಣಂಚು ಪೂರ ತೇವ. ಕೈಕೈ ಇಸುಕುತ್ತಾ ಆತಂಕವನ್ನು ಶಮನ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಸೋಲತೊಡಗಿದ್ದೆ. ಒಂದು ನಿಮಿಷವೂ ಅಲ್ಲಿ ಇಲ್ಲಿ ವ್ಯಯ ಮಾಡಲೇ ಇಲ್ಲ. ಟ್ಯಾಕ್ಸಿ ಹಿಡಿದು ಊರ ಕಡೆ ಪ್ರಯಾಣ ಬೆಳೆಸಿದೆ. ಮನಕ್ಕೆ ಒಂದಿಷ್ಟು ಸಮಾಧಾನವಿಲ್ಲ. ಎಷ್ಟು ಬಾರಿ ಮನೆಗೆ ಕರೆ ಮಾಡಿದರೋ ಕುಯ್ ಕುಯ್ ಸದ್ದೊಂದೆ. ದಿಗಿಲು ಬಿದ್ದಿದ್ದೆ. ಮನೆ ಎದುರು ಇಳಿದವನು ಎಷ್ಟರದ್ದು ನೋಟು ತುರುಕಿದ್ದೆ ಅವನ ಕೈಗೆ. ಚಿಲ್ಲರೆ ಪಡೆಯುವ ಸೌಜನ್ಯವೂ ಇರಲಿಲ್ಲ. ದಡದಡನೆ ದೌಡಾಯಿಸಿದರೆ ಮನೆ ಬೀಗ ಹಾಕಿಕೊಂಡು ನನ್ನನ್ನು ಅಣಕಿಸುವಂತೆ ಭಾಸವಾಗಿತ್ತು. ತಡಬಡಾಯಿಸಿಕೊಂಡು ಪಕ್ಕದ ಮನೆಯತ್ತ ಓಡಿದೆ. ಮನೆಯವರೆಲ್ಲ ಎಲ್ಲಿ? ಭವ್ಯಾಗೆ ಏನಾಯಿತು? ಒಂದೇ ಸಮ ಉಸಿರು ಬಿಗಿ ಹಿಡಿದು ಪ್ರಶ್ನೆ ತೂರಿದೆ. ಈಗೊಂದು ತಾಸಿನ ಹಿಂದೆ ಅವಳಿಗೆ ಹೆರಿಗೆ ನೋವು ಪ್ರಾರಂಭವಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋದರೋ. ಒಳ್ಳೆ ಸಮಯಕ್ಕೆ ಬಂದಿದ್ದೀಯಾ, ಬೇಗ ಹೊರಡು ನೀನು ಅವಸರಿಸಿದರೋ. ನೆಲಕ್ಕೆ ಕುಸಿದು ಹೋಗಿದ್ದೆ. ನನ್ನ ಹೆಂಡತಿ ಗರ್ಭಿಣಿ ಎಂಬುವುದೇ ತಿಳಿದಿರಲಿಲ್ಲವಲ್ಲ ನನಗೆ. ನಾನು ತಂದೆಯಾಗುತ್ತಿರುವ ವಿಷಯವನ್ನು ತಿಳಿಯಲಾರದಷ್ಟು ಅಯೋಗ್ಯನೇ ಅವಳ ಕಣ್ಣಲ್ಲಿ, ಅಥವಾ ಅಷ್ಟು ದೂರದವನೇ? ಅಪ್ಪ ಅಮ್ಮನಿಗೋ ನನಗೆ ವಿಷಯ ತಿಳಿಸಬೇಕು ಅನ್ನಿಸಲೇ ಇಲ್ವಾ? ತಲೆಯಲ್ಲಿ ಹರಿಯತೊಡಗಿದ ಯೋಚನೆಗಳೆಲ್ಲ ಬಿರುಗಾಳಿಯ ಸುಳಿಗೆ ಸಿಕ್ಕಿ ದಿಕ್ಕೂ ದಿಸೆ ಇಲ್ಲದೆ ಹಾರಾಡುವ ಹುಲ್ಲುಕಡ್ಡಿಯಂತಾಗಿ ಹೋಗಿತ್ತು. ಅಯ್ಯೋ, ಇಷ್ಟಕ್ಕೆ ಹೆದರುತ್ತಾರೇನೋ? ಎಲ್ಲ ಒಳ್ಳೆಯದೇ ಆಗುತ್ತದೆ. ಹೋಗೋ ತರುಣ್, ಭಯಪಡಬೇಡ ಎನ್ನುತ್ತಾ ಸಮಾಧಾನಿಸಿದರು. ಅವರಿಗೇನು ಗೊತ್ತು, ಕಾಲುಗಳು ಶಕ್ತಿ ಕಳೆದುಕೊಂಡಿದ್ದೋ ಮನಸ್ಸಿನ ಭಯಕ್ಕಲ್ಲ, ಅಪರಿಮಿತ ನೋವಿಗೆಂದೋ. ಆಸ್ಪತ್ರೆಯ ವಿಳಾಸ ಪಡೆದು ಹೊರಟೆ. ಒಂದೆಡೆ ಅವಳಿಗೇನೂ ಆಗದಿರಲಿ ಎಂಬ ಬೇಡಿಕೆ, ಮತ್ತೊಂದೆಡೆ ನನ್ನ ಪುಟ್ಟ ಕಂದಮ್ಮನನ್ನು ಕಾಣುವ ಖುಷಿ. ಅದಕ್ಕಿಂತ ದೊಡ್ಡದಾಗಿ ದೇಹವನ್ನು ಕೊಚ್ಚಿ ಕೊಚ್ಚಿ ಹೋಳು ಮಾಡುತ್ತಿರುವಂತೆ ಭಯಂಕರ ಸಂಕಟ. ವಾರ್ಡ್ನ ತುಂಬ ಖುಷಿಯ ಕೇಕೆಯ ಸದ್ದು ಹೊರಗೆ ನಡೆದು ಬರುತ್ತಿದ್ದ ನನ್ನವರೆಗೂ ಕೇಳತೊಡಗಿತ್ತು. ಇಬ್ಬರು ಕ್ಷೇಮ ಎನ್ನುವುದನ್ನು ಆ ಸಂತೋಷದ ಗದ್ದಲವೇ ತಿಳಿಸಿ ಆಗಿತ್ತು. ಕಾಲಿನ ಶಕ್ತಿ ಕುಂದಿದ್ದರೋ ಮಗುವನ್ನು ನೋಡುವ ತವಕ ಚೈತನ್ಯವನ್ನು ನೀಡುತ್ತಲೇ ಇತ್ತು. ಒಳನಡೆದೆ. ಭಾವ, ನಾದಿನಿ ಉದ್ಧರಿಸಿದ್ದೊಂದು ಕೇಳಿದ್ದು. ಮಾವ ಖುಷಿಯಿಂದ ಆಲಂಗಿಸಿದರು. ಅಪ್ಪ ಅಮ್ಮ ಭವ್ಯ ಇನ್ನೂ ನನ್ನನ್ನು ಕಂಡ ಅಚ್ಚರಿಯಿಂದ ಹೊರಬಂದಿರಲಿಲ್ಲ. ಅವಳತ್ತ ಕಿರುನೋಟವನ್ನೂ ಹರಿಸಲಿಲ್ಲ. ಅವಳ ಮುಗ್ಗುಳಲ್ಲಿ ಮಲಗಿದ್ದ ಬೆಣ್ಣೆಯಷ್ಟು ಮೃದು ನನ್ನ ಮುದ್ದು ಪುಟಾಣಿಯನ್ನು ಎತ್ತಿ ತೋಳಲ್ಲಿ ಹಾಕಿಕೊಂಡಿದ್ದೆ. ಮಮತೆಯಿಂದ ಎದೆಗುತ್ತಿಕೊಂಡೆ ಅಷ್ಟೇ. ಅದೆಷ್ಟೋ ಹೊತ್ತಿನಿಂದ ಕಟ್ಟಿಕೊಂಡಿದ್ದ ದುಃಖ ದಳದಳನೆ ಹರಿದು ಬಿಟ್ಟಿತು, ಕೆನ್ನೆ ತೋಯಿಸುವಷ್ಟು. ಮತ್ತೊಂದು ನಿಮಿಷವೂ ಅಲ್ಲಿ ನಿಲ್ಲಲು ಸಾಧ್ಯವಾಗದೆ ಹೊರಟು ಬಿಟ್ಟ ನನ್ನ ನೋಡಿದ ಅತ್ತೆ ಮಾವನಿಗೆ ನನ್ನ ನಡೆ ಒಗಟಾದರೆ ಅಪ್ಪ ಅಮ್ಮನಿಗೆ ಸಣ್ಣ ನಡುಕ. ಭವ್ಯಾಳನ್ನೂ ಸೇರಿಸಿ. ಅತ್ತೆ ಮಾವ ಯಾರಿಗೂ ಯಾವೊಂದು ವಿಷಯವೂ ತಿಳಿದಿಲ್ಲ. ಎಲ್ಲ ತಿಳಿದು ಹೋಗಿದ್ದೆ ತರಾಟೆಗೆ ತೆಗೆದುಕೊಂಡಿದ್ದರು ಅವಳನ್ನು. ನನ್ನ ನಡೆಯಿಂದ ಗಾಬರಿ ಬಿದ್ದು ಅಳುತ್ತಿದ್ದವಳ ಗೋಳಾಟ ನೋಡಲಾಗದೆ ತಾವೇ ಸಮಾಧಾನಿಸಿದರಂತೆ. ವಾಶ್ರೂಮ್ಗೆ ಹೊಕ್ಕವನು ಹಸಿಗಾಯ ಮಾಯುವಷ್ಟು ಹತ್ತು ಬಿಟ್ಟೆ. ಗಟ್ಟಿಯಾಗಿ ಕಣ್ಣೊರೆಸಿಕೊಂಡರೋ ಕಣ್ಣುಗುಡ್ಡೆಗಳ ಕೆಂಪನ್ನು ಕದಡಿ ಹಾಕಲಾಗಲಿಲ್ಲ. ಅತ್ತೆ ಮಾವ ಬಾರಿ ಬಾರಿ ಕ್ಷಮೆ ಕೇಳಿದರೋ ಮಗಳ ಪರವಾಗಿ. ನನ್ನ ವೇದನೆಯ ನಡುವೆ ಹೀಗೋ ಅವರನ್ನು ಸಮಾಧಾನಿಸುವಲ್ಲಿ ಗೆದ್ದಿದ್ದೆ. ಆದರೆ ಆ ಮೂವರಿಗಿಡಗಿದ್ದ ಕೋಪ ಮಾತ್ರ ತಣಿದಿರಲಿಲ್ಲ. ಸದ್ಯದಲ್ಲಿ ತಣಿಯುವುದೂ ಆಗಿರಲಿಲ್ಲ. ಅಪ್ಪ ಅಮ್ಮ ನನ್ನನ್ನು ಮಾತನಾಡಿಸಲು ಸೋತರು. ಗಂಡ ಹೆಂಡತಿ ಇಬ್ಬರೇ ಮಾತನಾಡಿಕೊಂಡು ಸರಿ ಮಾಡಿಕೊಳ್ಳಲಿ ಎಂದು ನಮ್ಮಿಬ್ಬರನ್ನೇ ಬಿಟ್ಟು ತಾವೆಲ್ಲ ಹೊರ ಹೋಗಿಬಿಟ್ಟರು. ಕಣ್ಣೀರು ಹರಿಸುತ್ತಾ ಕುಳಿತಿದ್ದವಳು ಪದೇ ಪದೇ ಕ್ಷಮೆ ಕೇಳಿದಳು. ಅಪ್ಪುಗೆಯಲ್ಲಿ ಕೋಪ ಕರಗಿಸಿಬಿಡುವ ಹೊಂಚು ಹಾಕಿದಳು. ಯಾವುದಕ್ಕೂ ಬಗ್ಗಿದವನಲ್ಲ ನಾನು. ಒಳ್ಳೆಯ ರೀತಿಯಲ್ಲಿ ನನ್ನ ಮೇಲಿನ ಕೋಪ ಪ್ರತೀಕಾರ ಎಲ್ಲವನ್ನೂ ತೀರಿಸಿಕೊಂಡು ಬಿಟ್ಟಿದ್ದೀಯಾ? ಈ ರೀತಿ ಹತ್ತು ಆರೋಗ್ಯ ಹಾಳು ಮಾಡಿಕೊಂಡು ಮತ್ತೆ ಎಲ್ಲರ ದೃಷ್ಟಿಯಲ್ಲಿ ನನ್ನದೇ ತಪ್ಪು ಎನ್ನುವಂತೆ ಬಿಂಬಿಸಬೇಡ ಪ್ಲೀಸ್ ಎಂದು ಬಿಟ್ಟೆ. ಮತ್ತಷ್ಟು ಅಳು ಜೋರಾಯಿತು. ಬಿಸಿ ಕಣ್ಣೀರು ಅತ್ತಾರಿದರೆ
ಸುಡುತ್ತಿದ್ದದ್ದು ನನ್ನೆದೆಯಲ್ಲೇ. ಬಾಣಂತನಕ್ಕೆ ತವರಿಗೂ ಹೋಗಲು ನಿರಾಕರಿಸಿಬಿಟ್ಟಳು. ನನ್ನನ್ನು ಹೇಗಾದರೂ ಒಲೈಸಬೇಕಿತ್ತು ಅವಳಿಗೆ. ಅಮ್ಮನು ನಮ್ಮ ಮನೆಯಲ್ಲೇ ಬಾಣಂತನಕ್ಕೆ ಏನೂ ತೊಂದರೆ ಇಲ್ಲ ಎಂದದ್ದು ಮತ್ತಷ್ಟು ಪುಷ್ಟಿ ನೀಡಿತ್ತು ಅವಳ ಹಠಕ್ಕೆ. ಅಂತೂ ಅತ್ತೆ ಮಾವ ಒಲ್ಲದ ಮನಸ್ಸಿನಿಂದಲೇ ಒಪ್ಪಿ ಕಳುಹಿಸಿಕೊಟ್ಟಿದ್ದರು. ವಾರವಾಗುತ್ತಾ ಬಂದಿತ್ತು. ನನ್ನ ಮಾತು ಕೇವಲ ಮಗನೊಟ್ಟಿಗೆ. ಅಪ್ಪ ಅಮ್ಮನ ಜೊತೆಗೆ ಭವ್ಯಾಳೊಡನೆ ನಿರ್ಲಕ್ಷ್ಯ ನಡೆದೇ ಇತ್ತು. ಕನಿಷ್ಠ ಎಂದರೂ 1000 ಬಾರಿ ಕ್ಷಮಿಸಿ ಎಂದಿದ್ದಳು ಭವ್ಯ. ನಾನು ಕಿವುಡ ಆ ಮಾತುಗಳಿಗೆ. ಬದುಕಿನ ಅಪರೂಪದ ಅತಿ ಸುಂದರ ಗಳಿಗೆಯ ಒಂದು ಕ್ಷಣವೂ ನನಗೆ ದಕ್ಕದಂತೆ ಮಾಡಿಬಿಟ್ಟಿದ್ದಾರಲ್ಲ. ದಿನದಿನವೂ ಪ್ರತಿ ನಿಮಿಷ ಬಿಡದಂತೆ ಅದೇ ಚುಚ್ಚುತ್ತಿತ್ತು ಮನಸ್ಸನ್ನು. ಎಲ್ಲರೊಟ್ಟಿಗೂ ಅವಶ್ಯಕತೆಗಿಂತ ಒಂದು ಮಾತು ಹೆಚ್ಚು ಬರುತ್ತಿರಲಿಲ್ಲ ನನ್ನಿಂದ. ಹತ್ತು ಐರಾಣಾಗಿ ಹೋಗಿದ್ದಳು ಭವ್ಯ. ನನಗೆ ನನ್ನ ನೋವೇ ಹೆಚ್ಚೆನಿಸಿತು. ಆ ದಿನ ಸರಿಯಾಗಿ ನೆನಪಿದೆ ನನಗೆ. ಮಗನನ್ನು ತೋಳಲ್ಲಿ ಹಾಕಿಕೊಂಡು ಅಂಗಳದಲ್ಲಿ ಸುತ್ತು ಹೊಡೆಯುತ್ತಿದ್ದೆ. ಭವ್ಯಾಳ ತೇವದ ಕಣ್ಣುಗಳು ನಮ್ಮತ್ತಲೇ ನೋಡತೊಡಗಿದ್ದವು. ಬಾಗಿಲಲ್ಲಿ ನಿಂತು ಕಂಡರೂ ಕಾಣದಂತೆ ನನ್ನಷ್ಟಕ್ಕೆ ಮಗನೊಟ್ಟಿಗೆ ಹುಸಿ ಹರಟೆಯಲ್ಲಿ ತೊಡಗಿದ್ದೆ. ದಡಕ್ಕನೆ ಸದ್ದಿಗೆ ಹಿಂದೆ ತಿರುಗಿದಾಗ ನೆಲವಪ್ಪಿ ಮಲಗಿಬಿಟ್ಟಿದ್ದಳು ಭವ್ಯ. ಅರಚಿ ಗಾಬರಿಯಲ್ಲಿ ಓಡಿದೆ ಅವಳ ಬಳಿಗೆ. ಪಾಪವನ್ನು ಅಲ್ಲೇ ಮಲಗಿಸಿ ಏಳಿಸಲು ನೋಡಿದೆ ಅವಳನ್ನು. ಕಣ್ಣು ಒಂದಿಷ್ಟಿಷ್ಟು ತೆರೆಯುತ್ತಿದ್ದೇ ವಿನಃ ಪೂರ್ತಿ ತೆರೆಯಲು ಸೋತಳು. ತೂಕ ಹೆಚ್ಚಿದ್ದಳು. ಆದರೂ ಕಷ್ಟಪಟ್ಟು ಎತ್ತಿಕೊಂಡೇ ಹೊಳಗೂಡಿದೆ. ಅಮ್ಮ ಕೂಡ ಗಾಬರಿಯಲ್ಲಿ ಬಂದು ಅವಳ ನೆತ್ತಿಯ ಮೇಲೆ ನೀರು ತಟ್ಟಿ ಸಂಭಾಳಿಸುವಷ್ಟರಲ್ಲಿ ಊರಿನ ಡಾಕ್ಟರನ್ನು ಬೇಗ ಹೋಗಿ ಕರೆತಂದೆ ಬೈಕ್ನಲ್ಲಿ. ಡಾಕ್ಟರ್ ಒಟ್ಟಿಗೆ ಬಂದಾಗ ಅಪ್ಪನೂ ಅಮ್ಮನ ನಿರ್ದೇಶನದಂತೆ ಆ ಕಡೆ ಈ ಕಡೆ ಓಡಾಡುತ್ತಾ ದೊಡ್ಡ ಆತಂಕ ಮೊಗದ ತುಂಬ ಇದ್ದರೂ ಸೊಸೆಗಾಗಿ ಶ್ರದ್ಧೆಯಿಂದ ಏನೇನೋ ಮಾಡುತ್ತಾ ನಿಂತಿದ್ದು ಕಂಡಿದ್ದು. ಸರಿಯಾಗಿ ತಿಂದುಂಡು ಮಾಡದ ಪರಿಣಾಮ ದೇಹದಲ್ಲಿ ಶಕ್ತಿ ಕುಂದಿ ಹೋಗಿತ್ತು. ಒಂದಿಷ್ಟು ಟಾನಿಕ್ ಬರೆದುಕೊಟ್ಟು ಹೋದರು ಡಾಕ್ಟರ್. ಆತಂಕ ಪಡುವಂಥದ್ದೇನೂ ಇಲ್ಲ ಎಂದು ಭರವಸೆ ತುಂಬಿ. ಡಾಕ್ಟರ್ ಮನೆ ಬಾಗಿಲಿಂದ ಹೊರಗೆ ಕಾಲಿಟ್ಟಿದ್ದೆ ನನ್ನೆದುರು ಬಂದು ನಿಂತಿದ್ದಳು ಅಮ್ಮ. ಕೋಪವನ್ನು ಅಲ್ಲಾಡಿ ಕಚ್ಚಿ ಹಿಡಿದಿದ್ದು ಪ್ರತಿಫಲಿಸತೊಡಗಿತ್ತು ಅವಳ ಮುಖದಲ್ಲಿ. ಯಾಕೋ ಹೀಗೆ ಮಾಡಿ ಹೊಟ್ಟೆ ಉರಿಸುತ್ತೀಯಾ? ಇನ್ನೆಷ್ಟು ಬಾರಿ ಯಾವ ರೀತಿ ಕ್ಷಮೆ ಕೇಳಬೇಕು ಅವಳು ನಿನ್ನಲ್ಲಿ? ಅದನ್ನಾದರೂ ಹೇಳಿಬಿಡು. ಕಣ್ಣೀರು ತಡೆದುಕೊಳ್ಳುತ್ತಾ ಜೋರು ಧ್ವನಿಯಲ್ಲಿ ಅಬ್ಬರಿಸಿದರು. ಏನಮ್ಮ ನಿನ್ನ ಮಾತಿನ ಅರ್ಥ? ಇದಕ್ಕೆಲ್ಲ ನಾನೇ ಕಾರಣ ಅಂತಲ್ಲ. ಅವಳಿಗಾದ ನೋವು ಮಾತ್ರ ನೋವಾ? ನನಗಾದದ್ದು ನೋವಲ್ಲವಾ? ಅದಕ್ಕೆ ಬೆಲೆ ಇಲ್ಲವಾ? ನೀವು ನನ್ನಿಂದ ಮುಚ್ಚಿಟ್ಟಿದ್ದು ಸಾಧಾರಣ ವಿಷಯವಾ? ಯಾರೋ ಮೂರನೆಯವರಿಂದ ನನ್ನ ಹೆಂಡತಿಗೆ ಹೆರಿಗೆ ನೋವು ಶುರುವಾಗಿದೆ ಎಂದು ತಿಳಿಯುತ್ತದೆ. ಅದರಲ್ಲೂ ಅವಳು ಗರ್ಭಿಣಿ ಎಂದೇ ತಿಳಿಯದೆ ನಾನು ತಂದೆಯಾಗುತ್ತಿದ್ದೀನಿ ಎಂಬ ಮಧುರ ಗಳಿಗೆಯ ಒಂದು ಕ್ಷಣವೂ ಆಸ್ವಾದಿಸದಂತೆ ಮಾಡಿಬಿಟ್ಟರಲ್ಲ. ಅದೇನೇನೂ ಅಲ್ಲವಾ ಎನ್ನುತ್ತಾ ನಾನು ಜೋರು ಧ್ವನಿ ಮಾಡಿದೆ, ಇಷ್ಟು ದಿನದ ಕೋಪವನ್ನೆಲ್ಲ ಕಕ್ಕುವಂತೆ. ಅಮ್ಮನ ಮುಖದಲ್ಲಿ ವಿಷಾದದ ನಗು. ಇನ್ನೂ ಹುಟ್ಟಿರದಿದ್ದ ಮಗನ ಮೇಲೆ ಅದೆಷ್ಟು ಒಲವು ನಿನಗೆ? ತಂದೆಯ ಸ್ಥಾನವನ್ನು ಮನಸಾರೆ ಅನುಭವಿಸಬೇಕಿತ್ತು ಎನ್ನುವುದು. 27 ವರ್ಷದ ಹಿಂದೆ ಇದೇ ಮಡಿಲಲ್ಲಿ ಆಡಿಸಿ ಬೆಳೆಸಿದ್ದೆ ನಿನ್ನ ಅಪ್ಪ ಒಂದು ಕ್ಷಣವೂ ನಿನ್ನ ಬಿಟ್ಟು ಸರಿಯುತ್ತಿರಲಿಲ್ಲ. ನೀನು ಮುಟ್ಟಿದ್ದು ತಟ್ಟಿದ್ದು ಎಲ್ಲ ನಿನ್ನೆದುರು ಸುರಿಯುತ್ತಿದ್ದರು. ನಿನ್ನ ಮುಖದಲ್ಲಿ ಸಣ್ಣ ನೋವಿನ ಗೆರೆ ಸಹಿಸುತ್ತಿರಲಿಲ್ಲ ನಾವಿಬ್ಬರು. ಈ ದಿನ ನಿನಗೆ ನಾವು ಬೇಡವಾಗಿ ಬಿಟ್ಟು ಹೋಗುತ್ತೇನೆ ಎನ್ನುತ್ತಿರಲು ನಮ್ಮ ನೋವು ನಿನಗರ್ಥವಾಗದು. ಆದರೆ ನಿನ್ನ ಸಂಕಟ ಅರ್ಥ ಮಾಡಿಕೊಳ್ಳುತ್ತೇವೆ ನಾವು. ನಮ್ಮಿಂದ ತಪ್ಪಾಗಿದೆ. ಏನೋ ನಮ್ಮ ಮಗ ನಮ್ಮಿಂದ ದೂರಾಗದಿರಲಿ ಎಂಬ ಒಳ್ಳೆಯ ಉದ್ದೇಶದಿಂದ ಆ ಮಗು ಅಷ್ಟು ಪರದಾಡಿತು, ಹೋರಾಟ ನಡೆಸಿತು. ನಮ್ಮ ಕಾರಣಕ್ಕೆ ಅದು ಕಣ್ಣೀರು ಹರಿಸುವುದು ಬೇಡ. ಬಿಡು ಅದನ್ನೆಲ್ಲ. ಇನ್ನೊಂದೆರಡು ತಿಂಗಳು ಕಳೆಯಲಿ. ಅವಳು ಈ ಸಮಯದಲ್ಲಿ ಪ್ರಯಾಣ ಬೆಳೆಸುವುದು ಒಳ್ಳೆಯದಲ್ಲ. ಆಮೇಲೆ ನಿನ್ನನ್ನು ತಡೆಯುವವರು ಯಾರೂ ಇಲ್ಲ. ಹಾಯಾಗಿ ನಿನ್ನ ಹೆಂಡತಿ ಮಗನೊಟ್ಟಿಗೆ ಅಮೆರಿಕಕ್ಕೆ ಹೋಗುವಿಯಂತೆ ಎಂದವರು ಕೈ ಜೋಡಿಸಿ ಬಿಟ್ಟರು ನನ್ನೆದುರು. ಎದೆ ತಲ್ಲಣಿಸಿತು. ನಿನಗೆ ಬೇಡದಿರುವವರು ನಾವಿಬ್ಬರು ತಾನೇ. ನಮ್ಮಿಬ್ಬರ ಮೇಲೆ ಕೋಪ ತೋರಿಸು, ನಿರ್ಲಕ್ಷ್ಯ ಮಾಡು, ಬೇಸರವಿಲ್ಲ. ಆದರೆ ನಮಗಾಗಿ ಮಿಡಿಯುವ ಆ ಜೀವಕ್ಕೆ ನೋವು ಮಾಡಬೇಡ. ನಿನ್ನಲ್ಲಿ ಕೇಳಿಕೊಳ್ಳುತ್ತೇನೆ ತರುಣ್. ಅವಳನ್ನು ಒಪ್ಪಿಸಿ ನಿನ್ನೊಡನೆ ಕಳುಹಿಸುವ ಜವಾಬ್ದಾರಿ ನನ್ನದು. ಆ ಕಾರಣಕ್ಕೆ ಅವಳಿಗೆ ನೋವು ನೀಡಬೇಡ.
ಆದರೆ ಒಂದು ಬೇಡಿಕೆ ನಿನ್ನಲ್ಲಿ. ನಾವು ಸತ್ತ ಮೇಲೆ ಶವಕ್ಕೆ ಬೆಂಕಿ ಇಡಲಾದರೂ ಇತ್ತ ಕಡೆ ಬಂದು ಹೋಗುವಿಯಲ್ಲ. ಅಮ್ಮ ಅಷ್ಟನ್ನೆಂದು ಅಲ್ಲಿ ಕ್ಷಣ ಕೂಡ ನಿಲ್ಲದೆ ಹೊರಟು ಹೋದಾಗ ಚೂಪು ಚಾಕುವಿನಿಂದ ಎದೆ ಸೀಳಿ ಹಾಕಿದಂತಾಗಿ ಹೋಗಿತ್ತು. ಇಹದಲ್ಲೇ ಇರದಂತೆ ಎತ್ತಲೂ ದಿಟ್ಟಿಸುತ್ತಾ ನಿಂತು ಬಿಟ್ಟಿದ್ದ ಅಪ್ಪನನ್ನು ನೋಡಿದ್ದೆ ಹೃದಯ ಕಿವುಚು ತೆಗೆದಂತಾಗಿತ್ತು. ರಕ್ತ ಸಂಬಂಧವೇ ಇಲ್ಲದೆ ಬಂದವಳು ಅವರ ಒಡಲ ಸಂಕಟ ಅರಿಯುವಲ್ಲಿ ಯಶಸ್ವಿಯಾಗಿ ಬಿಟ್ಟಳು. ಆದರೆ ನಾನು ಬಹುಶಃ ಅಮ್ಮ ಆ ದಿನ ಬಾಯಿ ಬಿಟ್ಟು ಹೇಳದಿದ್ದರೆ ನನಗೆ ಈ ಜನ್ಮದಲ್ಲಿ ಅರ್ಥವಾಗುತ್ತಿರಲಿಲ್ಲವೇನೋ. ಕಣ್ಣು ಅಪ್ರಯತ್ನಪೂರ್ವಕವಾಗಿ ಮಗನೆಡೆಗೆ ಹೊರಳಿತ್ತು. ನಾಳೆ ಅವನು ತನ್ನ ವರ್ತುಲದಲ್ಲಿ ನನ್ನನ್ನು ಸೇರಿಸದೆ ಹೊರನೂಕುತ್ತಿರುವ ಕಲ್ಪನೆಯೇ ಮನಸ್ಸನ್ನು ಬೆಚ್ಚಿಸಿ ಮೈನಿಂದ ಬೆವರು ಕಿತ್ತು ಬರುವಂತೆ ಮಾಡಿತ್ತು. ಹೇಳದೆ ಅರಿಯುವವ ಉತ್ತಮ, ಹೇಳಿ ಅರಿಯುವವ ಮಧ್ಯಮ, ಹೇಳಿಯೂ ಅರಿಯದವ ಅಧಮನಂತೆ. ತಮ್ಮ ಯಾತನೆಯನ್ನು ಅವರು ಹೇಳದೆಯಂತೂ ಅರ್ಥ ಮಾಡಿಕೊಂಡು ಉತ್ತಮನಾಗಲಿಲ್ಲ. ಭವ್ಯ ಆ ದಿನ ಬಿಡಿಸಿ ಬಿಡಿಸಿ ಹೇಳಿದರೂ ಜಡಬುದ್ಧಿ ಓಡದೆ ಅವಳ ಮಾತನ್ನು ವಿವೇಕದಿಂದ ಯೋಚಿಸಲಿಲ್ಲ. ಈ ದಿನ ಅಮ್ಮ ಎಲ್ಲ ತೋಡಿಕೊಂಡ ಮೇಲೂ ತಿಳಿದುಕೊಳ್ಳದಿದ್ದರೆ ಮಧ್ಯಮನ ಸ್ಥಾನವೂ ಇರದೆ ಅಧಮನೇ ಸರಿ ಎಂದುಕೊಂಡವನು ಮತ್ತೊಂದು ನಿಮಿಷದಲ್ಲಿ ಲ್ಯಾಪ್ಟಾಪ್ ತೆಗೆದು ರೆಸಿಗ್ನೇಷನ್ ಲೆಟರ್ ಮೇಲ್ ಮಾಡಿದ್ದೆ. ಕಂಪನಿಯನ್ನು ಅರ್ಧಕ್ಕೆ ಬಿಟ್ಟಾಗ ತುಂಬಬೇಕಾದ ಹಣವನ್ನು ಸಿದ್ಧ ಮಾಡಿಟ್ಟು ಬಿಟ್ಟೆ. ಅದೇ ಅಲ್ಲಿ ಬರುತ್ತಿದ್ದಾನೆ ನನ್ನ ಮಗ, ಅಲ್ಲಲ್ಲ ನಮ್ಮ ಮಗ ಅಥರ್ವ. 1.5 ವರ್ಷದ ಪುಟ್ಟ ಪಾದದಲ್ಲಿ ಆಗಾಗ ಬಿದ್ದು ಮೇಲೇಳುತ್ತಾ ನನ್ನ ತೋಳಲ್ಲಿ ಸೇರಿ ಹೋದರೆ ಮುಗಿಯಿತು ಅವನಿಗೆ ಲೋಕವೆಲ್ಲ ನಶ್ವರ. ಮೊದಲು ಈ ಸಿಗರೇಟ್ ತುಂಡನ್ನು ಕಾಲಡಿ ತುಳಿದು ಬಿಡಬೇಕು. ನನ್ನ ಮಗನೇನೂ ಬೈಯುವುದಿಲ್ಲ ನನಗೆ. ಅವನ ಹಿಂದೆ ಬರುತ್ತಿದ್ದಾಳಲ್ಲ ನನ್ನ ಮುದ್ದು ರಾಕ್ಷಸಿ, ಅವಳೇ. ವಿಷಯ ತಿಳಿದರೆ ಆಕಾಶ ಭೂಮಿ ಒಂದಾಗಿಸುವವಳು. ಇನ್ನೊಂದು ಸೀಕ್ರೆಟ್ ಹೇಳುತ್ತೇನೆ. ನಾನು ಹೊಗೆ ಎಳೆಯಲೇ ಇಲ್ಲಿಗೆ ಬರುವುದೆಂದು ಅವಳಿಗೂ ಗೊತ್ತು. ತಿಳಿದಿಲ್ಲದಂತೆ ನಟಿಸುತ್ತಾಳೆ. ಆದರೆ ಅವಳಿಗೆ ಗೊತ್ತು ಎನ್ನುವುದು ನನಗೆ ಗೊತ್ತಿದೆ ಎನ್ನುವುದು ಮಾತ್ರ ಅವಳಿಗೆ ಗೊತ್ತಿಲ್ಲ. ನೀವು ಹೇಳಬೇಡಿ. ಆದಷ್ಟು ಬೇಗ ಬಿಟ್ಟು ಬಿಡುವೆ ಈ ಅಭ್ಯಾಸವನ್ನು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.